ಈಗ 90ನೇ ಶ್ಲೋಕ ಕಳೆದ ಕ್ಲಾಸ್ ಅಲ್ಲಿ 89 ನಾವು ಮಾತಾಡಿ ಅಲ್ಲಿ ನಿಲ್ಸಿದ್ವಿ ಅಂತ ಅನ್ಕೊಂತೀನಿ. ಆದ್ರೂ 89ರಿಂದ ನಾನು ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಟ್ಕೊಂಡು ನಾನು ಹೇಳ್ತೀನಿ. ನಾನು ಹೇಳಿದ್ದೆ ತಾಯಿ ಆಕೆಯನ್ನು ವಿಶಾಲಾಕ್ಷಿ, ಕಾಮಾಕ್ಷಿ, ಮೀನಾಕ್ಷಿ ಅಂತ ಕರಿತೀವಿ ಅಂತೆಲ್ಲ ಆ ವಿಚಾರದ ಬಗ್ಗೆ ನಾವು ಮಾತಾಡಿದ್ವಿ. ಜೊತೆಗೆ ಅಮ್ಮ ಅಪರ್ಣ ಪಾರ್ವತಿಯ ಸಾಕ್ಷಾತ್ ರೂಪ ಆಗಿರ್ತಕ್ಕಂಥವಳು. ಆ ವೇಷಧಾರಿ ವೃದ್ಧ, ಶಿವನನ್ನ ವೃದ್ಧ ಅಂತ ಕರೀತಾರೆ, ಅಮ್ಮನವ್ರನ್ನ ತರುಣಿ ಅಂತ ಕರೀತಾರೆ, ನಿತ್ಯ ತರುಣಿ ಅಂತ. ಆದ್ರೆ ಶಿವನ್ಗ್ ಸ್ವಲ್ಪ ವಯಸ್ಸಾಗಿರೋ ಹಾಗಿದೆ, ಬಟ್ ನಿನಗ್ ವಯಸ್ಸಾಗಿಲ್ಲ. ಆದ್ರೆ ಆತನ ಜೊತೆ ನೀನ್ ಸಂಸಾರ ಮಾಡ್ತಾ ಇದೀಯಲ್ಲಮ್ಮ, ಅದ್ ಹೇಗ್ ಸಂಸಾರ ಮಾಡ್ತಾ ಇದೀಯಾ? ಈಶ್ವರ ಹುಟ್ಟಿದ್ದು ಯಾವಾಗ ಅಂತ ಯಾರಿಗೂ ಗೊತ್ತಿಲ್ಲ, ಅವನ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಆತನ ವಯಸ್ಸನ್ನ ಊಹಿಸೋದು ಕೂಡ ಅಸಾಧ್ಯ. ನೀನು ಸೌಂದರ್ಯದ ಖನಿ, ತವರು ಮನೆಯಾದಂತ ಪರ್ವತ ಮಹಾರಾಜನ ಹಿಮವಂತನ ಪುತ್ರಿಯಾಗಿರ್ತಕ್ಕಂಥವಳು ನೀನು. ಶಿವನು ನೋಡಿದ್ಯಾ? ಆತನ ಕತ್ತಲ್ಲಿರೋದು ಹಾರ ಅಲ್ಲ, ಸರ್ಪ. ಶಿರದ ಮೇಲಿರೋದು ಜಟಾಜೂಟ, ಅಂದ್ರೆ ಆ ಕೂದಲು ವಿಷ್ಣುಗಿರೋ ತರ ಕೇಶರಾಶಿ, ಕೇಶವ ಅಂತ ಅನ್ಸ್ಕೊಳಲ್ಲ ಶಿವ. ಜಟಾಜೂಟನಾಗಿದ್ದಾನೆ, ಹೆಣ್ಕೊಂಡಿರ್ತಕ್ಕಂಥ ಉದ್ದನೆಯ ಕೂದ್ಲು. ಶಿಕೆಯಲ್ಲಿ ಸುರಗಂಗೆಯನ್ನೆಲ್ಲ ಬಂಧಿಸ್ಕೊಂಡಿದ್ದಾನವನು. ಆ ಶಿವ ಜಟೆಗಂಟು ಬಿಚ್ಕೊಂಡ್ರೆ ಸುರಗಂಗೆ ಲೋಕವನ್ನೇ ಮುಳುಗಿಸ್ಬಿಡ್ತಾಳೆ. ಆ ಗಂಗೆಯ ತಂಪು, ಅಂದ್ರೆ ತಲೆ ಮೇಲೆ ಗಂಗೆ ಇಟ್ಕೊಂಡಿದ್ದಾನೆ ಅಂದ್ರೆ ಶಿವ ಎಷ್ಟು ತಂಪಾಗಿರ್ಬೇಕು. ಅದು ಸಾಲಲ್ಲ ಅಂದ್ಬಿಟ್ಟು ಚಂದ್ರನನ್ನ ಇಟ್ಕೊಂಡಿದ್ದಾನೆ, ಶೀತಲ ವಾತಾವರಣ ಅಥವಾ ಕೋಲ್ಡ್ ನೇಚರ್ ಇರ್ತಕ್ಕಂಥ ಚಂದ್ರ. ಆ ಚಂದ್ರನ ಇಟ್ಕೊಂಡಿದ್ದಾನೆ. ರಾತ್ರಿ ಹೊತ್ತು ಸಮುದ್ರದ ಅಲೆಗಳ ಏರಿಳಿತ ಜಾಸ್ತಿ. ಯಾಕೆ? ಚಂದ್ರನ ಕಿರಣದ ಪ್ರಭಾವದಿಂದ. ಆ ಚಂದ್ರನನ್ನ ತಲೆಗೆ ಸುತ್ಕೊಂಡಿದ್ದಾನೆ. ಹಣೆ ಮೇಲಿರೋ ಮೂರನೇ ಕಣ್ಣು ಅವನಿಗೆ ವಿಕೃತವಾಗಿ ಕಾಣಿಸ್ತಾ ಇದ್ದಾನೆ, ಭಯಂಕರವಾಗಿ ಕಾಣಿಸ್ತಾನೆ ಶಿವ. ಅಷ್ಟು ಸಾಲದು ಅಂತ ಅಗ್ನಿ ಪರ್ವತವನ್ನೇ ಸುರಿಸ್ತಾನೆ ಕಣ್ಣಿಂದ. ಆದ್ರೂ ಆ ಮೂರನೇ ಕಣ್ಣು ಮುಚ್ಕೊಂಡಿದ್ದಾನೆ, ಅಂದ್ರೆ ಲೋಕದ ಒಳಿತಿಗಾಗಿ. ಸರಿ ಆಯ್ತು, ಹಾಕೋ ಬಟ್ಟೆನಾದ್ರೂ ಚೆನ್ನಾಗ್ ಹಾಕ್ತಾನ ನಮ್ ಶಿವ? ಇಲ್ಲ. ಪಟ್ಟೆ ಪೀತಾಂಬರವನ್ನ ಹಾಕ್ತಾರೆ ಎಲ್ಲಾ ದೇವತೆಗಳು, ಆದ್ರೆ ನಮ್ಮ ಶಿವ ಅತಿ ಕ್ರೂರವಾದಂತಹ ಮೃಗಗಳ ಚರ್ಮನೋ ಆನೆ ಚರ್ಮನೋ ಹಾಕೊಂತಾನೆ, ಹುಲಿ ಚರ್ಮವನ್ನ ಹಾಕೊಂತಾನೆ. ವೀಣೆ ಇಟ್ಕೊಬೇಕಾಗಿತ್ತು, ಕೊಳಲ್ ಇಟ್ಕೋಬಹುದಾಗಿತ್ತು, ತಂಬೂರಿ ತಾಳ ಯಾವ್ದಾದ್ರೂ ಒಂದು ಬಹಳ ಒಳ್ಳೇದ್ ಇಟ್ಕೋಬಹುದಾಗಿತ್ತು ವಾದ್ಯ. ಡಮರುಕವನ್ನ ಇಷ್ಟಪಡ್ತಾನೆ. ಪಾರಿಜಾತ, ಮಲ್ಲಿಗೆ, ಸಂಪಿಗೆ, ಜಾಜಿ, ಇನ್ನು ದೇವಲೋಕದ ಪುಷ್ಪಗಳಿದೆಯಲ್ಲ, ಅದರ ಒಂದು ಸುವಾಸನೆಯನ್ನ ಬೀರ್ಬೋದಿತ್ತು. ಆದ್ರೆ ಅವನು ಸ್ಮಶಾನದಲ್ಲಿನ ಸುಟ್ಟ ಶವಗಳ ಬೂದಿಯನ್ನ ಮೈಗಚ್ಕೊಂತಾನೆ. ಅದನ್ನೇ ಭಕ್ತರಿಗೂ ಕೂಡ ತಗೊಳ್ಳಿ ನನ್ ಪ್ರಸಾದ ಅಂತ ವಿಭೂತಿಯಾಗಿ ಕೊಡ್ತಾನೆ. ಇನ್ನು ಯೋಗ ಕೂತ್ಕೊಂಡ್ಬಿಟ್ಟ ಅಂದ್ರೆ, ಅರೆಗಡನ ಮುಚ್ಚಿ ಕೂತ್ಕೊಂಡ್ಬಿಟ್ಟ ಅಂದ್ರೆ ಯುಗ ಕಳೆದ್ರು ಕೂಡ ಅವ್ನ್ ಕಣ್ಬಿಡ್ಬೇಕು ಅಂತ ಮನ್ಸಾಗಲ್ಲ ಶಿವನಿಗೆ. ಹಾಗೆಯೇ ಕೂತಿರ್ತಾನೆ. ಹೆಂಡತಿ ಚಿಂತೆ ಇಲ್ಲ, ಮಕ್ಳ ಚಿಂತೆ ಇಲ್ಲ, ಏನೂ ಇಲ್ಲ. ಯಾರೋ ಭಕ್ತರು ಕರೆದು ಬಿಟ್ರು ಓಂ ನಮ ಶಿವಾಯ ಅಂತ ಕೂತ್ಕೊಂಡು ಪಂಚಾಕ್ಷರಿ ಮಂತ್ರವನ್ನ ಜಪ ಮಾಡಿ ಅವನ ಭಕ್ತರು ಪ್ರಸನ್ನನಾಗೋದ ಅಂದ್ರೆ, ಆಗ ಕ್ಷಣಕಾಲ ಕಣ್ಣು ತರದು ಹೋಗಿ ತಥಾಸ್ತು ಅಂದ್ಬಿಟ್ಟು ಮತ್ತೆ ಹಾಗೆ ಕೂತ್ಕೊಂಡ್ಬಿಡ್ತಾನೆ. ಇಷ್ಟೆಲ್ಲ ಕಷ್ಟ ಇದೆಯಲ್ಲ ಒಂದು ಹೆಣ್ಣಾಗ್ ನಿನಗೆ ತರುಣಿ. ಆ ಶಿವ ವಾಸಿಸ್ತಾ ಇರೋದು ಹೋಗ್ಲಿ, ಅಮೂಲ್ಯವಾದ ರತ್ನಗಳನ್ನ ಕಟ್ಟಿ ಒಂದ್ ಯಾವ್ದೋ ಭವ್ಯ ಬಂಗಲೆಯನ್ನ ಕಟ್ಕೊಂಡಿಲ್ಲ. ಅದ್ ಬೇಸಿಗೆಗಾಲ ಆದ್ರೂ, ಮಳೆಗಾಲ ಆದ್ರೂ, ಚಳಿಗಾಲ ಆದ್ರೂ, ನಿತ್ಯ ಋತುವಿನಲ್ಲೂ ಕೂಡ ಅತಿ ಶೀತಲ, ವೆರಿ ಕೋಲ್ಡ್ ಆಗಿರುತ್ತೆ. ಹಾಗೆ ಕೈಲಾಸಗಿರಿ ಎಂಬ ಹಿಮದ ಬೆಟ್ಟದಲ್ಲಿ ಪರಮಾತ್ಮ ಕೂತ್ಕೊಂಡಿದ್ದಾನೆ. ನಾರದ್ರು ಹೇಳಿದ್ರು ನಿನಗೆ, ನೋಡಮ್ಮ, ನಿನಗೆ ಸರಿಸಮಾನವಾಗಿ ಹೊಂದಕ್ಕಂತ ಎಷ್ಟೋ ಜನ ಹುಡುಗರು ಇದಾರೆ ಲೋಕದಲ್ಲಿ, ಶಿವನ್ ಯಾಕೆ ಮದುವೆ ಆಗ್ತಿ, ಅವನ ಹತ್ರ ಏನೂ ಇಲ್ಲ ಅಂತ ನೀವೊಂದ್ ಕಿವಿ ಮಾತು ಹೇಳಿದ್ರು. ಪ್ರತಿಯೊಬ್ರು ಮನೇಲಿ ಹೆಣ್ಮಕ್ಳಿಗೆ ಮದ್ವೆ ಮಾಡ್ಬೇಕಾದ್ರೆ ಕಿವಿ ಮಾತನ್ನ ಹೇಳ್ತಾ ತಂದೆ ತಾಯಿ, ಹುಡುಗಂಗ್ ಹಣ ಇದೆ, ಆಸ್ತಿ ಇದೆ, ನೋಡಕ್ ತುಂಬಾ ಚೆನ್ನಾಗಿದ್ದಾನೆ, ಒಳ್ಳೆ ಕೆಲ್ಸ ಇದೆ, ಒಳ್ಳೆ ಸಂಬಳ ಇದೆ, ಇವನನ್ ಮದ್ವೆ ಆಗು, ಅವನ ಹತ್ರ ಏನೂ ಇಲ್ಲ, ಅವನನ್ ಮದ್ವೆ ಆಗ್ಬೇಡ ಅಂತ. ಹಾಗೆ ಇಲ್ಲ, ಆಕೆಗೂ ಕೂಡ ಒಂದ್ ಮಾತನ್ನ ಹೇಳಿದ್ರು, ಚೆನ್ನಾಗ್ ಆಲೋಚಿಸು, ತಪಸ್ಸನ್ ನಿಲ್ಸು, ನೀನ್ ಸೌಂದರ್ಯಕ್ಕೆ ತಕ್ಕನಾದಂತ ವರವನ್ನ ಮದ್ವೆ ಮಾಡ್ಕೊಂಡು ಸುಖವಾಗಿರು ಅಂತ. ಅದ್ರ ಜಗನ್ಮಾತೆ ವಿನಯ ಭಾವದಿಂದ ಆತನ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡಾದ್ಮೇಲೆ ಹೇಳ್ತಾಳೆ, ದೇವಿ, ಈಶ್ವರನ ನಿಂದಾಸ್ತುತಿಯನ್ನ, ಸ್ವಯಂ ಈಶ್ವರನ ಆ
ಬಾಯಿಂದ. ಯಾಕಂದ್ರೆ ಈಶ್ವರ ಮಾರುವೇಷದಲ್ಲಿ ಬಂದು ಹೇಳ್ತಿರ್ತಾನೆ ಹಿಂಗೆಲ್ಲ ಬೇಡ, ಅವ್ನ್ ಸರಿ ಇಲ್ಲ, ಅವ್ನ್ ಅಂತವನು ಇಂಥವನು ಅಂತ. ತಾಯಿ ಅದನ್ನ ಯಾವ್ದನ್ನು ತಲೆಗೆ ಹಾಕೊಳಲ್ಲ. ನೀವ್ ತುಂಬಾ ಶ್ರಮ ವಹಿಸಿ ನನ್ಗೆ ಹಿತ ಬೋಧನೆ ಮಾಡಿದ್ರಿ, ಆದ್ರೆ ನಾನು ಪರಶಿವನ ಹೊರತು ಬೇರೊಬ್ಬರ ಅರ್ಧಾಂಗಿ ಆಗಲ್ಲ, ಮದುವೆ ಆಗಲ್ಲ ನಾನು. ದೃಢ ಮನಸ್ಕಳಾಗಿ ನಿಲ್ತಾಳೆ ದೇವಿ. ಈಶ್ವರನೇ ಪರೀಕ್ಷೆ ಮಾಡಕ್ ಬಂದು ಸೋತೋಗ್ತಾನೆ. ರಾಕ್ಷಸರು ಕೂತ್ಕೊಂಡು ತಪಸ್ ಮಾಡ್ದಾಗೆ ತಥಾಸ್ತು ಅಂತ ಬಂದವನು ಭೋಳೇಶಂಕರ. ಇನ್ನು ತಾಯಿ ಅಷ್ಟು ಭಕ್ತಿಯಿಂದ ತಪಸ್ಸನ್ನ ಮಾಡ್ಬೇಕಾದ್ರೆ ತಥಾಸ್ತು ಅನ್ನಲ್ವಾ? ತಥಾಸ್ತು ಒಂದು ಬಂದ. ಹಾಗಾಗಿ ನಮ್ಮಲ್ಲಿ ದೃಢ ನಿಶ್ಚಯ ಇರ್ಬೇಕು. ನಾವು ಮಾಡೋ ಪೂಜೆ ದೃಢ ನಿಶ್ಚಯ ಇರ್ಬೇಕು. ಶಿವನನ್ನ ಪತಿಯಾಗಿ ಪಡೆದಂತ ಜಗನ್ಮಾತೆ ಆತನನ್ನ ಪತಿ ಅಂತ ಅನ್ಕೊಂತಾಳೆ, ತಂದೆ ಅಂತ ಅನ್ಕೊಂತಾಳೆ, ತಾಯಿ ಅಂತ ಅನ್ಕೊಂತಾಳೆ, ಗುರು ಅಂತ ಅನ್ಕೊಂತಾಳೆ, ದೈವ ಅಂತ ಭಾವಿಸ್ತಾಳೆ. ಇದು ಒಂದು ಹೆಂಡತಿ ಮಾಡ್ಬೇಕಾಗಿರೋ ಕರ್ತವ್ಯ. ತನ್ನ ಗಂಡನನ್ನ ಗುರುವಾಗಿ ಸ್ವೀಕರಿಸ್ಬೇಕು, ತಂದೆಯಾಗಿ ನೋಡ್ಬೇಕು, ಗಂಡನಾಗಿ ನೋಡ್ಬೇಕು, ಮಗುವಾಗಿ ನೋಡ್ಬೇಕು, ಎಲ್ಲ ರೀತಿಯಿಂದ ನೋಡ್ಬೇಕು. ಅದಕ್ಕೆ ಅರ್ಧನಾರೀಶ್ವರಳಾಗಿ ಆಕೆ ಮಾರ್ಪಡ್ತಾಳೆ. ಮನೋವಾಚಾಮ ಗೋಚರ ಅಂದ್ರೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಹಸಹ ಅಂತ ಒಂದು ಮಾತು ಹೇಳ್ತಾರೆ. ಯಾರನ್ನು ಕೂಡ ನೀವು ವರ್ಣನೆ ಮಾಡ್ಬೇಕು ಅಂದ್ರೆ ಮಾಡ್ಬೋದು, ಆದ್ರೆ ಅಮ್ಮನವ್ರ ಬಗ್ಗೆ ವರ್ಣನೆ ಮಾಡ್ಬೇಕು ಅಂದ್ರೆ ಸೋತೋಗ್ಬಿಡ್ತೀವಿ ನಾವು. ನಮ್ಗಾಗಲ್ಲ ವರ್ಣನೆ ಮಾಡಕ್ಕೆ. ಪರಿಪಕ್ವವಾದ ಮಾತು ನಾವು ಡಿಕ್ಷನರಿ ಹುಡುಕಿದ್ರು ಕೂಡ ಸಿಗೋದಿಲ್ಲ ತಾಯಿ ಬಗ್ಗೆ. ಅಷ್ಟು ಸ್ವರೂಪಳಾಗಿದ್ದಾಳೆ ತಾಯಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇನ್ನು ಚಿಚ್ಚಕ್ತಿಶ್ಚೇತನ ರೂಪ ಜಡಶಕ್ತಿರ್ ಜಡಾತ್ಮಿಕ ಗಾಯತ್ರಿ ವ್ಯಾಹೃತಿ ಸಂಧ್ಯಾ ದ್ವಿಜಬೃಂದ ನಿಷೇವಿತ ಅಂದ್ರೆ ಚಿಚ್ಚಕ್ತಿ ಅಂದ್ರೆ ಏನು ಅಂದ್ರೆ ಸರ್ವ ಪ್ರಾಣಿ ಕೋಟಿಯಲ್ಲಿನ ಚೈತನ್ಯ. ಪ್ರತಿಯೊಬ್ಬರಿಗೂ ಜೀವ ಇದ್ಯಾ, ನಾವು ಓಡಾಡ್ತೀವಿ, ಮಾತಾಡ್ತೀವಿ, ಊಟ ಮಾಡ್ತೀವಿ, ಪ್ರಾಣ ಓಡಾಡೋದು ಕೆಲಸ ಇದೆಲ್ಲ ಕ್ರಿಯೆ ಆಗ್ಬೇಕು ಅಂದ್ರೆ ತಾಯಿ ಎಲ್ರಿಗೂ ಒಂದು ಶಕ್ತಿ ತುಂಬಿದ್ದಾಳೆ ನಮ್ಮ ದೇಹದಲ್ಲಿ. ಚೇತನ ರೂಪವಾಗಿ ಆಧಾರಭೂತಳಾಗಿ ಒಂದು ಶಕ್ತಿಯನ್ನ ತುಂಬಿದ್ದಾಳೆ. ಜಡಶಕ್ತಿ ಅಂದ್ರೆ ನಮ್ ಮುಂದೆ ದೊಡ್ಡ ದೊಡ್ಡ ಬಂಡೆ ಕಾಣಿಸುತ್ತೆ, ಪರ್ವತ ಕಾಣಿಸುತ್ತೆ, ಎಲ್ಲ ಕಾಣಿಸುತ್ತೆ, ಅದು ಎತ್ತಕ್ಕಾಗುತ್ತ ನನಗೆ? ಆದ್ರೆ ಒಂದು ಚಿಕ್ಕ ಕಲ್ಲನ್ನ ಎತ್ತುತ್ತೀನಿ ನಾನು, ಆ ಚಿಕ್ಕ ಕಲ್ಲನ್ನ. ಆದ್ರೆ ನೀವು ಮನೆ ಕಟ್ಬೇಕಾದ್ರೆ ಆ ದೊಡ್ಡ ಬಂಡೆನೆ ಪುಡಿ ಪುಡಿ ಮಾಡಿ ಮನೆ ಕಟ್ತೀರಾ, ಕಾರ್ಖಾನೆ ಕಟ್ತೀರಾ, ಇನ್ನು ಏನೋ ಕಟ್ತೀರಾ. ಇದ್ರ ಅರ್ಥ ಏನು ಅಂದ್ರೆ ಎಲ್ಲ ಯಾಕೆ ತಾಯಿ ನಮ್ಗೆ ಪ್ರಕೃತಿಯಲ್ಲಿ ಕೊಟ್ಟಿದ್ದಾಳೆ ಅಂದ್ರೆ ಯಾವ್ದು ಅಸಾಧ್ಯ ಅಲ್ಲ. ಆ ಬಂಡೆಗೂ ಕೂಡ ಒಂದು ನಿರ್ಜೀವ, ಆದ್ರೆ ಆ ನಿರ್ಜೀವ ವಸ್ತು ನಮ್ ಕೆಲ್ಸಕ್ ಬಂತ? ಪ್ರತಿಯೊಂದನ್ನು ಸೃಷ್ಟಿ ಮಾಡಿದ್ದಾಳೆ ಅಂದ್ರೆ ಅದು ವೇಸ್ಟ್ ಅಂತ ಯಾವ್ದು ಸೃಷ್ಟಿ ಮಾಡಿಲ್ಲ. ಇದ್ ಯಾಕೆ ಬೇಕಿತ್ತು ಅಂತ ಯಾವ್ದು ಸೃಷ್ಟಿ ಮಾಡ್ಲಿಲ್ಲ. ಒಂದೇ ಯಾವ್ದೋ ಎರೆಹುಳಿನ ಸೃಷ್ಟಿ ಮಾಡ್ಬೇಕು ಅಂದ್ರೆ ಅದರಿಂದ ಸಾವಿರಾರು ಕಾರಣ ಇತ್ತು. ಕಚ್ಚೋ ಹಾವನ್ ಸೃಷ್ಟಿ ಮಾಡ್ಬೇಕು ಅಂದ್ರೂ ಕೂಡ ಅದ್ರಿಂದ ಕಾರಣ, ಒಂದು ಇಲಿ ಸೃಷ್ಟಿ ಮಾಡ್ಬೇಕು ಅಂದ್ರೆ ಅದ್ರಿಂದ ಕಾರಣ ಇದ್ದೆ. ಪ್ರತಿಯೊಂದು ಜೀವಿ ಪ್ರಕೃತಿಗೆ ಉಪಯೋಗ ಆಗತ್ತೆ ಅನ್ನೋ ಕಾರಣದಿಂದನೇ ತಾಯಿ ಎಲ್ಲವನ್ನ ಸೃಷ್ಟಿ ಮಾಡ್ತಾಳೆ. ಆ ಜಡಶಕ್ತಿಗಳನ್ನ ನೀವು ಕೇಳ್ಬೋದು, ಯಾಕೆ ಬೇಕಿದ್ ಜಡಶಕ್ತಿ? ಬಂಡೆ ಹಾಕ್ಬೇಕು, ಮಣ್ಣೆ ಹಾಕ್ಬೇಕು, ಅದೆಲ್ಲ ಇಲ್ಲ ಅಂದಿದ್ರೆ ಇವತ್ತು ಆ ಜಡಶಕ್ತಿ ಇಲ್ಲ ಅಂದಿದ್ರೆ ನಾವು ಶಕ್ತಿವಂತರಾಗಿರ್ತಿರ್ಲಿಲ್ಲ. ಹಾಗಾದ್ರೆ ಆ ಬಂಡೆ ಕಲ್ಗೆ ಆತ್ಮ ಇದ್ಯಾ? ಅದಕ್ ಮಾತಾಡಲ್ವಲ್ಲ. ಅದಕ್ಕೇನು ಅಂದ್ರೆ ಆ ಬಂಡೆ ಕಲ್ಲಿಗೆ ಆತ್ಮ ಇರುತ್ತೆ. ಯಾವಾಗ ಅಂದ್ರೆ ಒಂದು ಹುಳಿ ತಗೊಂಡು ನೀವು ಕೆತ್ತಬಿಟ್ಟು ವಿಗ್ರಹ ಅಂತ ಪ್ರತಿಷ್ಠಾಪನೆ ಮಾಡ್ತಿರಲ್ವಾ, ಅವಾಗ ಅದಕ್ಕೆ ಶಕ್ತಿ ಬರುತ್ತೆ. ಶಿಲ್ಪಕಲಾ ಚಾತುರ್ಯತೆಯನ್ನ ನಾವು ಮಾಡ್ಬೇಕು. ಪ್ರಾಣ ಇಲ್ದಿರೋ ಆ ಬಂಡೆಗೆ ಆ ಜಡಾತ್ಮಿಕಳಾಗಿ ತಾಯಿ ಅದ್ರೊಳಗಡೆ ಸೇರ್ಕೊಂತಾಳೆ ಅಂದ್ರೆ ಹೇಗಿರ್ಬೋದು? ದೊಡ್ಡದು ನಂದಿ ವಿಗ್ರಹ ನೋಡ್ತೀರಾ, ಅಥವಾ ಅಮ್ಮನವ್ರ ವಿಗ್ರಹ, ಶಿವನ್ ವಿಗ್ರಹ ನೋಡ್ತೀರಾ, ಅದೆಲ್ಲ ನಾವು ದೇವರು ಅಂತ ನಂಬೋದಾದ್ರೆ ಅದ್ ಕಲ್ಲಲ್ವಾ ಅದಕ್ಕಿಂತ ಮುಂಚೆ? ಅದಕ್ಕೆ ಶಕ್ತಿ ಹೇಗ್ ಬಂತು? ಅಲ್ಲಿ ದೇವ್ರು ಬಂದು ನಿಲ್ಲಿಸ್ತಾರೆ ಅನ್ನೋ ನಂಬಿಕೆ ನಮಗೆ. ಆ ಮಹಾಶಿಲ್ಪಿಗಳದನ್ನ ತಯಾರು ಮಾಡ್ಬೇಕಾದ್ರೆ ಹುಣ್ಣಿಮೆ ರಾತ್ರಿ, ದಶಮಿ, ನವಮಿ ತಿಥಿ ಮುಹೂರ್ತ ನಿರ್ಣಯಿಸ್ಕೊಂಡು ಶುರು ಮಾಡ್ತಾರೆ ಕೆಲ್ಸನ. ತಯಾರು ಮಾಡ್ಬೇಕಾದ್ರೆ ಅದನ್ನ ಕುಟ್ಬೇಕಾದ್ರೆ ಅದ್ರ ಶಬ್ದ ಅವ್ರ ಕಿವಿ ಅಂತರಂಗಕ್ಕೆ ಕೇಳಿ ಬರ್ತಾ ಇರುತ್ತೆ. ಹಾಗೆ ಅದನ್ನ ಕುಟ್ತಾ ಕುಡ್ತಾ ಕುಡ್ತಾ ಅದೊಂದು ತಪಸ್ಸು, ಮಹಾವಿದ್ಯೆ ಒಂದು ಕೆತ್ತದು. ಅಲ್ಲಿ ಆತ್ಮಧ್ವನಿ ಕೇಳಿ ಬಂದು ಆ ಕಲ್ಲಿನೊಳಗಡೆ ಒಂದು ಶಕ್ತಿ ಪ್ರವೇಶ ಮಾಡುತ್ತೆ. ನೀವೇನ್ ಬೇಕಾದ್ರೂ ಕೆತ್ತಬಹುದು, ಆದ್ರೆ ಮುಖ ಭಾಗಕ್ಕೆ ಬಂದಾಗ ಒಂದು ವಿಗ್ರಹವನ್ನ ಕೆತ್ತನೆ ಮಾಡ್ಬೇಕಾದ್ರೆ ಮುಖಭಾಗನೇ ಅತ್ಯಂತ ಕಷ್ಟಕರವಾದಂತಹ ಭಾಗ. ಯಾಕಂದ್ರೆ ಕಿವಿ, ಮೂಗು, ಕಣ್ಣು
ಇದು ಕೆತ್ತೋದಿದ್ಯಲ್ಲ, ಅದು ತಪಸ್ಸದು. ಒಂದೇ ಒಂದು ನೂಲು ಕೂಡ ಲೋಪದೋಷ ಆದ್ರೂ ಕೂಡ ಅಷ್ಟು ಕೆತ್ತನೆ ವ್ಯರ್ಥ ಆಗ್ಬಿಡುತ್ತೆ. ಸಾಮಾನ್ಯ ಬುದ್ಧಿ ಜನರ ವಾದ ಯಾರು ಬೇಕಾದ್ರೂ ಕೆತ್ತಬಹುದು ಅಂತ. ಅಸಾಧ್ಯ, ಖಂಡಿತ ಇಲ್ಲ. ಅದಕ್ಕೆ ನಮ್ಮಲ್ಲಿ ದೈವಿಕ ಒಂದು ಶಕ್ತಿ ಇರಬೇಕು. ಅಮ್ಮನವರ ಅಥವಾ ದೈವಗಳ ಒಂದು ಆಶೀರ್ವಾದ ಇದ್ರೆ ಮಾತ್ರ ಕೆತ್ತನೆ ಕೆಲಸ ಮಾಡಕ್ಕಾಗದು. ಅದಕ್ಕೆ ಒಬ್ಬ ಶಿಲ್ಪಿ ಕೇಳ್ಕೊಂತಾನಂತೆ ತಾಯಿ ಹತ್ರ, ಅಮ್ಮ, ನನ್ನ ಕೈಗಳಿಗೆ, ನನ್ನ ಉಳಿಗೆ, ನನ್ನ ಕಲೆಗೆ, ನನ್ನ ಹೃದಯಕ್ಕೆ, ನನ್ನ ಕಣ್ಣುಗಳಿಗೆ ಸಹಕಾರವನ್ನ ನೀಡು, ನನ್ನನ್ನು ಆಶೀರ್ವದಿಸು, ಶಿಲ್ಪ ವಿದ್ಯೆಯಲ್ಲಿ ಕೃತಾರ್ಥನನ್ನಾಗಿ ಮಾಡು ಅಂತ ಕೈ ಮುಗಿದು ಆ ಕಲ್ಲಿಗೆ ನಮಸ್ಕಾರವನ್ನ ಮಾಡ್ಕೊಂಡು ಪ್ರಣಾಮವನ್ನ ಮಾಡಿ ಅಷ್ಟ ಚಿತ್ತ ಶುದ್ಧಿ ಅಂತ ಕರಿತೀವಿ. ಅಂದ್ರೆ 8 ವಿಧವಾದ ನವದ್ವಾರಗಳನ್ನ ಶುದ್ಧಿ ಮಾಡ್ಕೊಂಡು ಆ ಶಿಲ್ಪಗಳನ್ನ ಕೆತ್ತೋಕೆ ಶುರು ಮಾಡ್ತಾರೆ. ಹಾಗ್ ಮಾಡ್ತಿದ್ರು. ಈಗ ಹೇಗ್ ಮಾಡ್ತಾರೋ ಅದ್ರ ಬಗ್ಗೆ ನಮ್ಗೆ ಬೇಡ. ನರಸಿಂಹಸ್ವಾಮಿ ಅಂದ್ರೆ ಕಂಬದಿಂದ ಪ್ರಕಟ ಆಗಿದ್ ನಿಮ್ಗೆಲ್ಲ ಗೊತ್ತಲ್ಲ. ಹಾಗಾದ್ರೆ ಜಡವಾದ ಸ್ತಂಭ, ಆ ಕಂಬಕ್ಕೇನು ಜೀವ ಇಲ್ಲ, ಆ ಕಂಬದಿಂದ ಹೇಗ್ ಹೊರಗಡೆ ಬಂದ ಸ್ವಾಮಿ? ಹಾಗಾದ್ರೆ ಅವತಾರ ಮೂರ್ತಿಯಾಗಿ ಹೇಗ್ ಹೊರಗಡೆ ಬಂದ? ಹಿರಣ್ಯಕಶಿಪುವಿನಂತಹ ರಾಕ್ಷಸರನ್ನ ಸಾಯಿಸ್ನಲ್ಲ, ಹೇಗೆ? ಎಲ್ಲರೊಳಗಡೆ ಪರಮಾತ್ಮ ಇದ್ದಾನೆ. ನಾವು ನೋಡೋ ರೀತಿ ಬದಲಾಗ್ಬೇಕು ಅಂತ ಅರ್ಥ. ಜಡಶಕ್ತಿ ಅಂದ್ರೆ ಆ ಜಡಶಕ್ತಿಗೂ ಕೂಡ ಶಕ್ತಿಯನ್ನ ತುಂಬವಳು, ಜೀವ ಇಲ್ದಿರೋ ವಸ್ತುವಿನಲ್ಲಿ ಜೀವವನ್ನ ತುಂಬತಕ್ಕಂಥವಳು. ವೃಕ್ಷಗಳಿಂದ ತಯಾರಾಗಿದ್ದಂತ ವೀಣೆ, ನಿಮ್ ಯಾರೋ ವೀಣೆ ನುಡಿಸ್ತಾ ಇದ್ದೀರಾ ಇಲ್ಲಿ, ಪಿಟೀಲು, ಸೋರೆಕಾಯಿ ಬುರುಡೆಯಿಂದ ಏಕ್ತಾರ ನಾದ್ಯವನ್ನ ಕ್ರಿಯೇಟ್ ಮಾಡ್ತಾರೆ. ಅದನ್ನ ನೀವು ಒಡೆದಾಗ ಶಬ್ದ ಬರುತ್ತೆ. ಆ ಶಬ್ದ ಬಂದಾಗ ನಿಮ್ ಕಣ್ಣು ಮುಚ್ಚುತ್ತೆ, ಮನ್ಸು ವಾಲುತ್ತೆ, ಕೈ ತಾಳ ಹಾಕಕ್ ಶುರು ಮಾಡುತ್ತೆ. ಹೇಗೆ ಜೀವ ಇಲ್ದಿರೋ ಮಾತಾಡಕ್ ಬರ್ದೇ ಇರೋ ವಸ್ತುವಿನಿಂದ ಒಂದ್ ನಾದ ಹೊಂಬೇಕಾದ್ರೆ ನಾವ್ ರಿಯಾಕ್ಟ್ ಮಾಡ್ತಾ ಇದೀವಿ. ಒಂದ್ ಯಾವ್ದೋ ಪ್ರಾಣಿ ಸತ್ತೋಗಿರುತ್ತೆ, ಅದ್ರ ಚರ್ಮದಿಂದ ಮೃದಂಗ ತಬ್ಲವನ್ನ ಬಡಿತೀವಿ. ತತ್ ದಿದಿತೋಂ ನಮ್ ನಮ್ ಎನ್ನುತ್ತಾ ಒಂದು ಶಬ್ದ ಬರುತ್ತೆ. ಅಂದ್ರೆ ವೇದಗಾನ ಶ್ರುತಿಲಯವನ್ನ ಮಾಡುತ್ತೆ. ಅಂದ್ರೆ ನಮ್ಮ ಮನಸ್ಸಿನೊಳಗಡೆ ನೋಡ್ಬಲ್ಲ, ಕೇಳಬಲ್ಲ ಆಲೋಚನೆ ಶಕ್ತಿ ಇರ್ಬೇಕೇ ಹೊರ್ತು ಅದನ್ನ ವಿರೋಧ ಮಾಡೋ ಗುಣ ನಮ್ಮಲ್ಲಿ ಇರಬಾರ್ದು. ನಾವ್ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು. ಅದನ್ನ ಒಂದು ಮರಳು ಕಣ ಇರುತ್ತಲ್ಲ, ಅದೂ ಕೂಡ ಮಾತನಾಡತ್ತೆ, ಬಂಡೆಗಳು ಮಾತಾಡುತ್ತೆ. ಅದನ್ನೇ ನಾದ ಬ್ರಹ್ಮೋಪಾಸನೆ ಅಂತ ಕರಿತೀವಿ. ನಾದ ಬ್ರಹ್ಮೋಪಾಸನೆ. ಸರಿ, ಈಗ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಸಪ್ತಕೋಟಿ ಮಹಾಮಂತ್ರಗಳಲ್ಲಿ ಶ್ರೇಷ್ಠವಾದ ಮಂತ್ರ ಗಾಯತ್ರಿ ಮಂತ್ರ. 24 ಅಕ್ಷರಗಳ ಛಂದಸ್ಸು ಹೊಂದಿರ್ತಕ್ಕಂಥದ್ದು. ವೇದ ಮಾತೆ ಗಾಯತ್ರಿ ದೇವಿ ಅಂತ ಶ್ರೀಮಾತೆಗೆ ಅರ್ಪಿತವಾಗಿರ್ತಕ್ಕಂಥದ್ದು. ಅದನ್ನೆಲ್ಲ ಸೂರ್ಯಂಗೂ ಹೇಳ್ಕೊಂತೀವಿ, ಬೇರೆ ದೇವತಾ ಆರಾಧನೆ ಮಾಡ್ಬೇಕಾದ್ರೂ ಕೂಡ ಹೇಳ್ಕೊಂತೀವಿ. ಯಾರು ಗಾಯತ್ರಿ ಮಂತ್ರವನ್ನ ನಿತ್ಯ ಜಪ ಮಾಡ್ತಾರೋ ಅವ್ರಿಗೆ ನರಕ ಯಾತನೆ ಇಲ್ಲ ಅಂತ ವೇದಗಳಲ್ಲಿ ಹೇಳ್ತಾರೆ. ಪುಣ್ಯಾತ್ಮರನ್ನಾಗಿ ಮಾಡ್ತಾಳೆ ತಾಯಿ ಅಂತ ಹೇಳ್ತಾರೆ. ಗಾಯತ್ರಿ ಮಂತ್ರ ಸಂಸ್ಕಾರ ಅಂದ್ರೆ ಉಪನಯನ ಮಾಡ್ಬೇಕಾದ್ರೆ ಹೇಳ್ತಕ್ಕಂಥದ್ದು ಮಹಾಮಂತ್ರ. ಇರೋ 2 ಕಣ್ಣುಗಳೊಂದಿಗೆ ಮತ್ತೊಂದು ಕಣ್ಣು, ಜ್ಞಾನ ನೇತ್ರ ಅಂತಕ್ಕಂಥದ್ದು ಉಪನಯನ. ಮನುಷ್ಯನಿಗೆ 2 ಕಣ್ಣು, ಉಪನಯನ ಮಾಡಿದಾಗ 3ನೇ ಕಣ್ಣು ಬಂತು ಅಂತ ಹೇಳ್ತಾರೆ. ಅದ್ ಯಾವ್ದ್ 3ನೇ ಕಣ್ಣು ಅಂದ್ರೆ ಜ್ಞಾನ ನೇತ್ರ. ಹುಟ್ಟಬೇಕಾದ್ರೆ ಒಬ್ಬನೇ, ಗಾಯತ್ರಿ ಮಂತ್ರ ಬಂದ್ಮೇಲೆ 2ನೇ ಜನ್ಮ ಬಂತು ಅಂತ ಹೇಳ್ತಾರೆ ಅವನಿಗೆ. ಅದನ್ನ ದ್ವಿಜ ಅಂತ ಕರಿತೀವಿ, 2ನೇ ಜನ್ಮ. ಅವನು ಹುಟ್ಟಿದಾಗ ಬರೀ ವಿಪ್ರ, ಅದೇ ಉಪನಯನ ಕೊಟ್ಮೇಲೆ ಬ್ರಾಹ್ಮಣ ಅಥವಾ ಒಂದ್ ಸಂಸ್ಕಾರವಂತ ಯುವಕ. ಮಂತ್ರ ಸಂಸ್ಕಾರವಾದ ಮೇಲೆ ಅವನ ಕುಲದಲ್ಲಿ ದ್ವಿಜತ್ವ, 2ನೇ ಜನ್ಮ ಬರುತ್ತೆ ಅಂತ ಹೇಳ್ತಾರೆ. ಗಾಯತ್ರಿ ವ್ಯಾಹೃತಿ ಸಂಧ್ಯಾ. ವ್ಯಾಹೃತಿ ಭಗವಂತನಿಂದಲೇ ಉಚ್ಚರಿಸಲ್ಪಟ್ಟ ಮಂತ್ರ ಸ್ವರೂಪಿಣಿ ಆಗಿರ್ತಕ್ಕಂಥ ಶಕ್ತಿ ದೇವತೆಯ ಮಂತ್ರ ಅಂದ್ರೆ ಅದು ಗಾಯತ್ರಿ ಮಂತ್ರ. ಓಂ ಭೂ, ಓಂ ಭುವಃ, ಓಂ ಸುವಃ ಅಂತಕ್ಕಂಥದ್ದು ವ್ಯಾಹೃತಿ. ಈ ಸಂಧ್ಯಾ ವಂದನೆ ಏನ್ ಸಂಧ್ಯಾ ವಂದನೆ ಅಂದ್ರೆ? ಸಂಧ್ಯಾ ಅಂದ್ರೆ ಯಾರು ಗೊತ್ತಾ ನಿಮ್ಗೆ? ದೇವಿ. ಸಂಧ್ಯಾ ಅಂದ್ರೆ ಸ್ವರೂಪಿಣಿಯಾದಂತಹ ದೇವಿ, ಒಂದು ದೇವಿ.
ನಾವ್ ಅನ್ಕೊಂಡಿರೋದು ಸಂಧ್ಯಾ ವಂದನೆ ಇಸ್ ಎ ಕಾಮನ್, ಎಲ್ಲ ಒಂದೇ ಅಂತನೋ. ಸಂಧ್ಯಾ ವಂದನೆಯಲ್ಲಿ 3 ವಿಭಾಗ. ದೇರ್ ಇಸ್ 3 ಟೈಪ್ಸ್ ಆಫ್ ಸಂಧ್ಯಾ ವಂದನ. ಉದಯ ಸಂಧ್ಯಾ, ಮಧ್ಯಾಹ್ನ ಸಂಧ್ಯಾ, ಸಾಯಂ ಸಂಧ್ಯಾ ಅಂದ್ರೆ ಸಾಯಂಕಾಲ ಹೊತ್ತು ಮಾಡೋ ಸಂಧ್ಯಾ. ಕತ್ಲೆ ಕೈ ಬಿಡ್ಬೇಕು. ಕತ್ಲೆ ಕಳೆದು ಸೂರ್ಯೋದಯವಾಗಷ್ಟರಲ್ಲಿ ಆಕಾಶ ಕೆಂಬಣ್ಣ ತಳೆದಿರುತ್ತೆ, ಬೆಳಗ್ಗೆ ಉದಯ ಆಗ್ಬೇಕು, ಅದು ಉದಯ ಸಂಧ್ಯಾ. ಹಾಗೆ ಮಟಮಟ ಮಧ್ಯಾಹ್ನದ ವೇಳೆ ಮಧ್ಯಾಹ್ನ ಸಂಧ್ಯಾ. ಮತ್ತೆ ಸಾಯಂಕಾಲ ಸಮಯದಲ್ಲಿ ಸೂರ್ಯ ಅಸ್ತಮಿಸುವ ವೇಳೆಯಲ್ಲಿ ರಾತ್ರಿ ಪ್ರವೇಶವ ಮೊದಲು ಪಶ್ಚಿಮದಲ್ಲಿ ಆಕಾಶ, ಓಕೆ, ವೆಸ್ಟರ್ ಆಕಾಶ ಕಿತ್ತಲೆ ಬಣ್ಣದಿಂದ ಸಂಧ್ಯಾರಾಗ ರಚಿತವಾಗತ್ತೆ. ಅದೇ ಸಂಧಿಕಾಲ ಅಥವಾ ಸಾಯಂ ಸಂಧ್ಯಾ ಅಂತ ಕರಿತೀವಿ. ಸರಿ ಸರಿ, ಇನ್ನೊಂದ್ ಸ್ವಲ್ಪ ನಾಲೆಜ್ ಹೇಳಿ ಅಬೌಟ್ ಸಂಧ್ಯಾ ವಂದನ ಅಂತ ನೀವೇನಾದ್ರೂ ಕೇಳಿದ್ರೆ ಹೇಳ್ತೇನೆ. ಸಂಧ್ಯಾ ದೇವಿಯ ಸ್ವರೂಪ, ಅವಳ ಹೆಸರು ಕೇಳಿಸ್ಕೊಳ್ಳಿ. ಬೆಳಿಗ್ಗೆ ಹೊತ್ತು ನೀವೇನಾದ್ರೂ ಪ್ರಾತಃ ಸಂಧ್ಯಾಕಾಲ ಯಾರಾದ್ರೂ ಮಾಡ್ತಿದ್ರೆ, ಬೆಳೆಯುವ ಸಂಧ್ಯಾಕಾಲ ಮಾಡ್ತಿದ್ರೆ, ಅದರ ದೇವತೆಯ ಹೆಸರು ಬಂದು ವೇದವತಿ. ಬೆಳಗ್ಗೆ ಹೊತ್ತು ಯಾವ ದೇವಿ ಇರ್ತಾರೆ, ನೀವು ಗಾಯತ್ರಿ ಮಂತ್ರ ಹೇಳಿದ್ರೆ ಯಾವ ದೇವಿಗೆ ಅದು ಹೋಗ್ ಸಲ್ಲುತ್ತೆ ಅಂದ್ರೆ ವೇದವತಿ ದೇವಿಗೆ ಹೋಗುತ್ತೆ. ಇವಳು ಕುಮಾರಿಕೆ ಅಂತ ಕರಿತೀವಿ. ಕೆಂಪು ಬಣ್ಣದವಳು ಇವಳು. ಅವಳು ಕೆಂಪಾಗಿರ್ತಾಳೆ, ಕೆಂಪು ವಸ್ತ್ರ ಹಾಕೊಂಡಿರ್ತಾಳೆ, ಕೆಂಪು ಕುಂಕುಮ ಹಣೆಯಲ್ಲಿ ಇಟ್ಕೊಂಡಿದ್ದಾಳೆ, ತಲೆಗೂ ಕೂಡ ಕೆಂಪು ಹೂವನ್ನು ಮುಡ್ಕೊಂಡಿರ್ತಾಳೆ. ಅವಳು ಹಂಸವಾಹನ ಆಗಿರ್ತಾಳೆ. ಇವಳು ಬ್ರಹ್ಮ ಅಂದ್ರೆ ಬ್ರಹ್ಮ ವಂಶಸ್ಥಳು, ಬ್ರಹ್ಮನ ವಂಶಕ್ಕೆ ಸೇರಿರ್ತಕ್ಕಂಥವಳು ಇವಳು. ಯಾಕೆ ಇವಳು ತುಂಬಾ ಕೆಂಪಾಗಿರ್ತಾಳೆ ಅಂದ್ರೆ ಗಾರ್ಹಪತ್ಯ, ಅಗ್ನಿ ಸಮೀಪ ಇರ್ತಾಳೆ ಯಾವಾಗ್ಲೂ ಕೂಡ. ಇವಳು ಋಗ್ವೇದದಲ್ಲಿ ಬರ್ತಾಳೆ. ಋಗ್ವೇದ ಇದೆಯಲ್ಲ, 4 ವೇದದಲ್ಲಿ ಋಗ್ವೇದಕ್ಕೆ ಅತ್ಯಂತ ಸ್ವರೂಪಳಾಗಿರ್ತಾಳೆ. ಇವಳನ್ನ ಬ್ರಹ್ಮ ಸಂಧ್ಯಾ ಅಂತ ಕರಿತೀವಿ. ಸೂರ್ಯೋದಯ ಕಾಲಕ್ಕಿಂತ 96 ನಿಮಿಷ ಮುಂಚೆ. ಇವತ್ತು 6 ಗಂಟೆ 15 ನಿಮಿಷ ಸೂರ್ಯೋದಯ ಆಯ್ತಾ, ಹಂಗಾರೆ ಅದಕ್ಕಿಂತ 96 ನಿಮಿಷ ಸಾರಿ. ಆ 96 ನಿಮಿಷವನ್ನ ಬ್ರಹ್ಮ ಮುಹೂರ್ತ ಅಂತ ಕರಿತೀವಿ. ಇವತ್ತು ಎಷ್ಟೊತ್ಕನಾಗಿ 6 ಗಂಟೆ 3 ನಿಮಿಷಕ್ಕೆ, 6 ಗಂಟೆ 10 ನಿಮಿಷ, 15 ನಿಮಿಷ, 20 ನಿಮಿಷಕ್ಕೆ, ಅದರಿಂದ 96 ನಿಮಿಷ ಮುಂಚೆ ತಗೋಬೇಕು ಲೆಕ್ಕ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸೂರ್ಯೋದಯ ಕಾಲಕ್ಕಿಂತ 96 ನಿಮಿಷವನ್ನ ಪ್ರಾತಃ ಸಂಧ್ಯಾ ಕಾಲ ಅಂತ ಕರಿತೀವಿ. ಅದೇ ಬ್ರಹ್ಮ ಮುಹೂರ್ತ ಅಂತ ಕೂಡ ಕೌಂಟಿಂಗ್ ಆಗತ್ತೆ. ಅಲ್ಲಿಂದ ಸೂರ್ಯೋದಯ ಆಗೋ ತನಕ ನೀವೇನಾದ್ರು ಸಂಧ್ಯಾ ವಂದನೆ ಮಾಡಿದ್ರೆ ಅದು ಪ್ರಾತಃ ಸಂಧ್ಯಾ ಕಾಲ. ಅಲ್ಲಿ ದೇವಿ ವೇದವತಿ ಇರ್ತಾರೆ. ಮಧ್ಯಾಹ್ನ ಏನಾದ್ರೂ ನಾವು ಸಂಧ್ಯಾ ವಂದನೆ ಮಾಡ್ತೀವಿ ಅಂದ್ರೆ ಅಲ್ಲಿ ಧರ್ಮವತಿ ಅನ್ನೋ ದೇವಿ ಇರ್ತಾಳೆ. ಅವಳು ಮಧ್ಯಾಹ್ನಕ್ಕೆ ಒಡತಿ. ಮಧ್ಯಾಹ್ನದ ಸಂಧ್ಯಾ ವಂದನೆ ಮಾಡಿದ್ರೆ ಅದಕ್ಕೆ ನೀವೇನಾದ್ರೂ ಹವಿಸ್ಕೊಡ್ತಿದ್ರೆ ಅಥವಾ ಅರ್ಘ್ಯ ಕೊಡ್ತಾ ಇದ್ರೆ ಅದಕ್ಕೆ ಅವಳು ಈಸ್ಕೊಂತಾಳೆ. ಅವಳು ಬಣ್ಣ ಬಂದು ಬಿಳಿ ಬಟ್ಟೆನೆ ಹಾಕ್ತಾಳೆ, ಬಿಳಿ ಹೂವನ್ನೇ ಮುಡ್ಕೊಂಡಿದ್ದಾಳೆ. ಅವಳು ಎತ್ತಿನ ಮೇಲೆ ಕೂತ್ಕೊಂಡಿರ್ತಾಳೆ, ವೃಷಭ ವಾಹನೆ. ಇವಳು ರುದ್ರಾಂಶ ಸಂಭೂತೆ, ರುದ್ರನ ವಂಶದವಳು, ರುದ್ರನಿಂದ ಹುಟ್ಟಿರ್ತಕ್ಕಂಥವಳು. ಅದಕ್ಕೆ ಅವಳು ದಕ್ಷಿಣಾಗ್ನಿ ಜೊತೆಗೆ ಯಜುರ್ವೇದ ಸ್ವರೂಪ. ಇವಳು ಮೊದಲನೇ ವೇದವತಿ ದೇವಿ ಋಗ್ವೇದ ಸ್ವರೂಪ, 2ನೇ ದೇವಿಯಾದಂತಹ ಧರ್ಮವತಿ ದೇವಿ ಯಜುರ್ವೇದ ಸ್ವರೂಪಳಾಗಿರ್ತಾಳೆ. ಈ ಸಂಧ್ಯಾವನ್ನ ಯಾವಾಗ ಮಾಡ್ಬೇಕು ಅಂದ್ರೆ ಸೂರ್ಯ ನೆತ್ತಿಗೆ ಇರ್ಬೇಕಾದ್ರೆ, ಅಂದ್ರೆ ಮಧ್ಯಾಹ್ನ 11:30 ಗಂಟೆಯಿಂದ. ಅದಕ್ಕೆ ಟೈಮು ಹೇಳ್ಬಿಡ್ತೀನಿ. ಸೊ ಮಧ್ಯಾಹ್ನ 11:30 ಅಂದ್ರೆ 12 PM ಗಿನ ಹಿಂದೆ, ಬೆಳಗ್ಗೆ 11:30 ಅಂತ ಕರಿಬಹುದು ನಿಮ್ ಭಾಷೆಯಲ್ಲಿ. 11:30 ಗಂಟೆಯಿಂದ 12:30 ಗಂಟೆ, 11:30 to 12:30, ಆ ಸಮಯದನ್ನ ನಾವು ಮಧ್ಯಾಹ್ನ ಸಂಧ್ಯಾ ವಂದನೆ ಅಥವಾ ಸಾವಿತ್ರಿ ಸ್ವರೂಪ ಅಂತ ಕರಿತೀವಿ. ರಾತ್ರಿ ಅಥವಾ ಸಾಯಂಕಾಲಕ್ಕೊಂದು ಸಂಧ್ಯಾ ವಂದನೆ. ಅದರ ದೇವಿಯ ಹೆಸರು, ಅದರ ಒಡತಿಯ ಹೆಸರು ಸತ್ಯವತಿ. ವೇದವತಿ, ಧರ್ಮವತಿ, ಸತ್ಯವತಿ. ಬೆಳಗ್ಗೆ ಒಬ್ರು, ಮಧ್ಯಾಹ್ನ ಒಬ್ರು, ಸಾಯಂಕಾಲ ಒಬ್ರು. ಇವಳು ಮುದುಕಿ, ಸಾಯಂಕಾಲ ಮಾಡ್ತಿರು. ಇವಳು ದೇವಿ, ಇವಳು ಯುವತಿ ಅಲ್ಲ ಇವಳು. ಅವರಿಬ್ರು ಕೂಡ ಮೊದಲನೇ ಅವಳು ಯುವತಿ, ಮಧ್ಯಾಹ್ನ ನೀವೇನನ್ನ ಮಾಡಿದ್ರೆ ಮಧ್ಯಮ ವಯಸ್ಕಳು. ಈ ಸಾಯಂಕಾಲ ಇದ್ದಾಳಲ್ಲ ಇವಳು ಸತ್ಯವತಿ ಅಂತಕ್ಕಂಥ ದೇವಿ, ಇವಳು ಮುದುಕಿ ಆಗಿದ್ದಾಳೆ. ಇವಳು ಕಪ್ಪಾಗಿರ್ತಾಳೆ, ಕಪ್ಪು ಬಣ್ಣದವಳು, ಕಪ್ಪು ಬಟ್ಟೆನೆ ಹಾಕೊಂಡಿರ್ತಾಳೆ. ಕಪ್ಪು ಹೂವು ಯಾವ್ದು ಅಂತ ಕೇಳ್ಬಿಡಿ, ಅವಳು ಕಪ್ಪು ಹೂವನ್ನ ಮುಡ್ಕೊಂಡಿರ್ತಾಳೆ. ಇವಳು ವಾಹನ ಬಂದು ಗರುಡ. ಯಾಕಂದ್ರೆ ಇವಳು ವಿಷ್ಣು ರೂಪಳು, ಅಂದ್ರೆ ವಿಷ್ಣುವಿನ ಅಂಶದಿಂದ ಕ್ರಿಯೇಟ್ ಆಗಿರ್ತಕ್ಕಂಥವಳು. ಸೂರ್ಯಾಸ್ತಕ್ಕಿಂತ 1:30 ಗಂಟೆ ಮುಂಚೆನ ನಾವು ಸಂಧ್ಯಾಕಾಲ ಅಂತ ಕರಿತೀವಿ. ಎಕ್ಸಾಂಪಲ್, ಇವತ್ತು ಸಾಯಂಕಾಲ 6 ಗಂಟೆ 36 ನಿಮಿಷಕ್ಕೆ ಏನಾದ್ರೂ ಸೂರ್ಯ ಮುಳುಗ್ತಾ ಇದ್ದಾನೆ ಅಂದ್ರೆ ಅದರಿಂದ 1:30 ಗಂಟೆ ಮುಂಚೆನ ನಾವು ಗೋಧೂಳಿ ಅಥವಾ ಸಾಯಂಕಾಲದ ಸಮಯ, ಸಂಧ್ಯಾ ವಂದನೆ ಸಮಯ ಅಂತ ಕರಿತೀವಿ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಈ 3 ಕಾಲದ
ಸಂಧ್ಯವನ್ನ ಸಣ್ಣ 3 ವಿಭಾಗಗಳಾಗಿ ಮಾಡ್ತಾರೆ. ಇದನ್ನೇ ನಾವು ಲಲಿತಾಂಬೆಯ ತ್ರಿಕಾಲ ಪೂಜೆ ಅಂತ ಕರಿತೀರ. ನೆನ್ಪಿದ್ಯಾ? ತ್ರಿಕಾಲ, ತ್ರಿಸಂಧ್ಯಾ, ತ್ರಿಲೋಕ, ತ್ರಿಕರಣ, ತ್ರಿಮೂರ್ತಿ ಸ್ವರೂಪಳಾಗಿರ್ತಕ್ಕಂಥ ದೇವಿ ಇರ್ತಾಳೆ. ಇದನ್ನ ತ್ರಿಕಾಲ ಪೂಜೆ ಅಂತ ಕರಿತೀವಿ. ಅಂಗರಾಗ, ಅಂಗಾಂಗಗಳೇ ಹಚ್ಚುವ ಸೌಂದರ್ಯ ಪ್ರಸಾದನ ಅಂಗರಾಗ ಅಂತ ಕರಿತೀವಿ. ಸರಿ, ಈಗ ಗಾಯತ್ರಿ ಮತ್ತೆ ಬರೋಣ, ಶ್ಲೋಕಕ್ಕೆ ಬರೋಣ ನಾವು. ಭಗವತಿ ಲಲಿತಾಂಬೆ ಜ್ಞಾನ ಸ್ವರೂಪಳಾಗಿರ್ತಕ್ಕಂಥವಳಿಗೆ ಯಾಕೆ ಮಂತ್ರವನ್ನ ಹೇಳ್ತಾರೆ? ವ್ಯಾಹೃತಿ ಸ್ವರೂಪ ಅಂತ ಹೇಳಿದ್ವಿ, ಪ್ರಣವ ಪೂರ್ವಕವಾಗಿ ಜಪಿಸೋ ಮಂತ್ರ ಅಂತ ಹೇಳಿದ್ವಿ. ಓಂ ಭೂಃ ಭುವಃ ಸುವಃ ಅಂದ್ರೆ ಓಂಕಾರ ಸ್ವರೂಪ. ಭೂಲೋಕ, ಭುವರ್ಲೋಕ, ಸುವರ್ಲೋಕ. ಭೂ ಭುವಃ ಸುವಃ ಅಂದ್ರೆ 3 ಲೋಕದ ಹೆಸರು ಬಂತು. ಯಾವ್ಯಾವ್ದದು 3 ಲೋಕ ಅಂದ್ರೆ ಒಂದು ಭೂಲೋಕ, ಇನ್ನೊಂದು ಭುವರ್ಲೋಕ, ಇನ್ನೊಂದು ಸುವರ್ಲೋಕ. ಇದನ್ನ ಹೇಳ್ಬಿಟ್ಟು ಗಾಯತ್ರಿ ಮಂತ್ರವನ್ನ ಹೇಳ್ತೀವಿ. ಓಂ ಭೂರ್ಭುವ ಸ್ವಃ ಅಂತ ಹೇಳ್ತಿರಲ್ಲ ಪ್ರಣವ ಸ್ವರೂಪವನ್ನ. ಅನ್ವಯ ಮಾಡೋಣ ಇವಾಗ. ಓಕೆ, ಅಂದ್ರೆ ಅಪ್ಲೈ ಮಾಡೋಣ. ಏನದು ಅಂತ ನಾವು ಅಪ್ಲೈ ಮಾಡೋಣ. ತತ್ ಸವಿತುಃ ದೇವಸ್ಯ ವರೇಣ್ಯಂ ಭರ್ಗಃ ಧೀಮಹಿ ಯಃ ನಃ ಧಿಯಃ ಪ್ರಚೋದಯಾತ್. ನಾನು ಪದಭೇದ ಮಾಡಿದ್ದೀನಿ, ನೀವು ಅರ್ಥ ಮಾಡ್ಕೊಳ್ಳಿ ಹಾಗೆ ಶ್ಲೋಕನ. ತತ್ ಅಂದ್ರೆ ಆ ಅಂತ ಅರ್ಥ, ಸವಿತು ಅಂದ್ರೆ ಸೂರ್ಯ ಅಂತ ಅರ್ಥ, ದೇವಸ್ಯ ಅಂದ್ರೆ ದೇವರು, ವರೇಣ್ಯಂ ಅಂದ್ರೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಥವಾ ಶಕ್ತಿಯುತವಾಗಿರ್ತಕ್ಕಂಥದ್ದು, ಭರ್ಗಃ ಅಂದ್ರೆ ತೇಜಸ್ಸು, ಧೀಮಹಿ ಅಂದ್ರೆ ನಾವು ನಿಮ್ಮನ್ನ ಧ್ಯಾನಿಸ್ತೀನಿ, ಯಹ ಅಂದ್ರೆ ಯಾವ ಕಾರಣದಿಂದ ಸೂರ್ಯ, ನಹ ನಮ್ಮ ಧಿಯ ಬುದ್ಧಿವೃತ್ತಿಗಳನ್ನ, ಪ್ರಚೋದಯತ್ ಅಂದ್ರೆ ಪ್ರೇರೇಪಿಸುವಂತಾಗಲಿ. ಅಂದ್ರೆ ಮಾನವನಿಗೆ ಬುದ್ಧಿನೇ ಮುಖ್ಯ. ಬುದ್ಧಿ ಸರಿ ಇದ್ರೆ ಮಾತ್ರ ಎಲ್ಲ ಸರಿಗಾಗುತ್ತೆ. ಇವತ್ ಬೆಳಗ್ಗೆ ಎದ್ಬಿಟ್ಟು ನನ್ಗ್ ಬುದ್ಧಿನೇ ಇಲ್ಲ, ನಂಗ್ ಮೈಂಡೇ ಓಡ್ತಾ ಇಲ್ಲ, ಇವತ್ ನಾನು ಏನ್ ಮಾಡ್ಬೇಕು ಅಂತ ನನಗೆ ಅರಿವಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಆ ದಿನ ನಾನು. ಹಾಗಾಗಿ ಸೂರ್ಯನ್ ಬೇಡ್ಕೊಳೋದ್ ಬೆಳಗ್ಗೆ ಎದ್ದು, ಅಪ್ಪ ಇವತ್ತಿನ ನನಗ್ ಬುದ್ಧಿ ಚೆನ್ನಾಗ್ ಕೊಡು, ನನ್ ಮಾಡೋ ಕೆಲಸ ಎಲ್ಲ ಸಕ್ಸಸ್ ಆಗ್ಲಿ, ನನ್ಗೆ ಯಾವ್ದೇ ತರ ಮೈಂಡ್ ಬ್ಲಾಕೇಜ್ ಆಗ್ಬಾರ್ದು, ಅಂದ್ರೆ ನನ್ ತಟಸ್ಥನಾಗ್ಬಾರ್ದು, ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ದಿರೋಷ್ಟು ಮಟ್ಟಷ್ಟು ದಡ್ಡ ಆಗಬಾರ್ದು ನಾನು ಅಂತ ಕೇಳ್ಕೊಳೋದು. ಇಲ್ಲಿ ಇದ್ರ ಮುಖಾಂತರ ಲಲಿತಾಂಬೆ ಏನ್ ಮಾಡ್ತಾಳೆ ಅಂದ್ರೆ ಶಿವಶಕ್ತಿಯುತವಾದ ಪ್ರಪಂಚಕ್ಕೆ ದಿವ್ಯ ಚೈತನ್ಯವನ್ನ ಸೂರ್ಯನ್ ಕೊಟ್ಟಿರ್ತಾಳೆ. ನಾವು ಸೂರ್ಯನನ್ನ ಪ್ರಾರ್ಥನೆ ಮಾಡ್ತಾ ದೇವಿಯನ್ನು ಕೂಡ ಪ್ರಾರ್ಥನೆ ಮಾಡ್ತೀವಿ. ನೋಡು, ದೇವಿ ನಿನಗ್ ಶಕ್ತಿ ಕೊಟ್ಟಿದ್ದಾಳೆ, ನಿನಗ್ ಶಕ್ತಿ ಕೊಡು. ಯಾವ ತರ ಶಕ್ತಿ ಕೊಡ್ತೀಯ ಗೊತ್ತಾ? ಇದು ಪ್ರಾಕ್ಟಿಕಲ್ ಗಾಯತ್ರಿ ಮಂತ್ರ. ನೀನು ಉದಯಿಸ್ತೀಯಲ್ಲ, ನಿನ್ನ ಕಿರಣ ನನ್ನ ಮೈಗೆ ಸೋಕಿದಾಗ ನಾನು ಹೇಳಿದ ಗಾಯತ್ರಿ ಮಂತ್ರದ ಪ್ರಭಾವದಿಂದ ಆ ಕಿರಣ ನನ್ನ ದೇಹದೊಳಗೆ ಸಂಚಾರ ಆಗಿ ನನ್ನ ನಾಡಿಗಳು, ನನ್ನ ಹಾರ್ಮೋನ್ಗಳು ಸರಿಯಾದ ರೀತಿಯಲ್ಲಿ ಕಾರ್ಯ ಮಾಡ್ಲಿ ಅಂತ ಬೇಡ್ಕೊಳೋ ಪ್ರೋಸೆಸ್. ಈ ಸಂಧ್ಯಾ ಕಾಲನೇ ನಮ್ಮ ಆಯುಸ್ಸನ್ನ ಲೆಕ್ಕ ಹಾಕೋದು. ಓಕೆನಾ? ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕಾನ್ಸೆಪ್ಟ್ ನೋಡಿ. ಈಗ ಬೆಳಗ್ಗೆಯಿಂದ ಸಂಜೆ ತನಕ ಒಂದು ಹಗ್ಲು, ಓಕೆ, AM to PM ಒಂದು ಹಗ್ಲು ಅಂತ ಅನ್ಕೋಣ. ಬೆಳಗ್ಗೆಯಿಂದ ಸಾಯಂಕಾಲ ಹಗ್ಲು. ನಾನು ಡೇ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ, ರಾತ್ರಿ ಬಗ್ಗೆ ಎಲ್ಲ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಅಂತ ಅನ್ಕೋಣ. ಸಂಜೆಯಿಂದ ನೆಕ್ಸ್ಟ್ ಮರುದಿನದ ಬೆಳಗ್ಗೆ ಒಂದು ರಾತ್ರಿ ಅಲ್ವಾ? ಮತ್ತೆ ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ಒಂದು ರಾತ್ರಿ. ಅಂದ್ರೆ ಹಗ್ಲು ಪ್ಲಸ್ ರಾತ್ರಿ 24 ಗಂಟೆ. ಒಂದು ದಿವಸ, ಮಾಸ, ವರ್ಷ, ದಶವರ್ಷ, ಶತವರ್ಷ. ಹುಟ್ಟಿದವನು ಹುಟ್ಟಿದ್ದಿಂದ ಮೇಲಿನ ಲೆಕ್ಕಾಚಾರದಂತೆ ಒಂದು ದಿನ ಗತಿಸ್ತಾನೆ. ಯಾವತ್ತೋ ಈ ಹುಟ್ಟದಾಗಿಂದ ಈ ಶತವರ್ಷದ ತನಕ 100 ವರ್ಷದೊಳಗಡೆ ಯಾವತ್ತೋ ಒಂದಿನ ಸಾಯ್ತಾನೆ. ಸಾಯ್ಬೇಕಾದ್ರೆ ತುಂಬಾ ವಿಚಾರ ಅರ್ಥ ಮಾಡ್ಕೊಳ್ಳಿ. ಸಾಯ್ಬೇಕಾದ್ರೆ ಇವನ್ ಯಾವಾಗ ಸತ್ತ ಅಂತ ನಾವು ನೋಡ್ತೀವಿ ಅಂದ್ರೆ ಸಂಧ್ಯಾ ಕಾಲದ ಅಧಿದೇವತೆಗಳನ್ನ ನೋಡ್ತೀವಿ ನಾವು. ಯಾವಾಗ ಸತ್ತ, ಒಂದು ದಿನದಲ್ಲಿ ಏನಾದ್ರು ಯಾವಾಗ ಸತ್ತ ಅಂತ ವರ್ಣ ವ್ಯವಸ್ಥೆ ನಾವು ನೋಡ್ಬೇಕಾದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಪುರುಷರು ನಿತ್ಯ ತ್ರಿಕಾಲಗಳಲ್ಲಿ ಕಾಲಾದಿ ದೇವತೆಗಳ 3 ಸಂಧ್ಯಾ ದೇವತೆಗಳನ್ನ ಆರಾಧನೆ ಮಾಡ್ತಾ ಇರ್ತಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಲ್ಲಿ ಉಪನಯನ ಆದ ಪುರುಷರನ್ನ ದ್ವಿಜರು ಅಂತ ಕರೀತಾರೆ. ಆಗ ಬೆಳಿಗ್ಗೆ ಸತ್ರೆ ಅವನ್ ಆ ಕ್ಯಾರೆಕ್ಟರು, ಮಧ್ಯಾಹ್ನ ಸತ್ರೆ ಇದು, ಸಾಯಂಕಾಲ ಸತ್ರೆ ಇದು ಅಂತ ವಿಭಾಗವನ್ನ ಮಾಡ್ತಾರೆ. ಅಂದ್ರೆ ಆ ಸಾತ್ವಿಕತೆ ಅವನು ಅದೇ ಜಾತಕದಲ್ಲಿ ಹುಟ್ಟಬೇಕು ಅಥವಾ ಅದೇ ಧರ್ಮದಲ್ಲಿ ಹುಟ್ಟಬೇಕು ಅಂತಲ್ಲ. ಈಗ ಬೆಳಗ್ಗೆ ಸತ್ತು ಬಿಟ್ರು ಪುಣ್ಯಾತ್ಮರು, ಬೆಳಗ್ಗೆ ರಾತ್ರಿ ಮಲಗಿದ್ರಂತೆ, ಬೆಳಗ್ಗೆ ಎದ್ದೊಳಷ್ಟ್ರಲ್ಲಿ ಇರ್ಲಿಲ್ಲ, ಗೊತ್ತಿಲ್ಲ ನಮ್ಗೆ, ಯಾವ್ದೋ ಒಂದು ಟೈಮಲ್ಲಿ ಹೋಗಿದ್ದಾರೆ. ಆಗ ನಾವು ಅವರಲ್ಲಿ
ಅವ್ರ ಕ್ಯಾರೆಕ್ಟರ್, ಈಗ ಎಕ್ಸಾಂಪಲ್ ತುಂಬಾ ಕೆಟ್ಟವನು ಅವನು ಆದ್ರೂ ಬೆಳಗ್ಗೆ ಸತ್ತೋಗ್ಬಿಡ, ಹಂಗಾದ್ರೆ ಬ್ರಾಹ್ಮಣನವನು ಅಂದ್ರೆ ಅದರ ಅರ್ಥ ಆ ಸಾತ್ವಿಕದಲ್ಲಿ ಅವ್ನ್ ಸತ್ತಿದ್ದಾನೆ, ಅವ್ನ್ ಏನೇ ಕೆಟ್ಟದ್ ಮಾಡಿದ್ರು ಕೂಡ ಅವ್ನ್ ಪೂರ್ವ ಪುಣ್ಯ ಫಲ, ಅವ್ನ್ಗೇನೋ ಒಂದು ಒಳ್ಳೇದಾಗತ್ತೆ ಅನ್ನೋ ಒಂದು ಸಿಂಬಲ್ ಅನ್ನ ಹೇಳ್ತಾರೆ. ಅದರ ಮೇರೆಗೆ ಅವನ ಆಯುಷ್ಯವನ್ನ ಅಥವಾ ಅವನ ಕ್ಯಾರೆಕ್ಟರ್ ಅನ್ನ ಅಥವಾ ಸತ್ತ ಸಮಯವನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಕಾಲ ವಿಭಜನೆ ಮಾಡ್ಬೇಕಾದ್ರೆ, ಟೈಮ್ ನ ನಾವೇನಾದ್ರೂ ಡಿವೈಡ್ ಮಾಡ್ಬೇಕಾದ್ರೆ ಸಂಧ್ಯಾ ವಂದನೆ ಮಾಡೋದು ಸಂಪ್ರದಾಯಸ್ಥರನ್ನ ಆಚರಣೆ ಮಾಡ್ಕೊಂಡ್ ಬರ್ತಾರೆ. ಸರ್ ನಾವ್ ಅಮೇರಿಕದಲ್ಲಿ ಇದೀವಿ, ಮಾಡ್ಕೊಳ್ಳಿ. ಸರಿ ನಮ್ಗೆ ಏನೂ ಗೊತ್ತಿಲ್ಲ ಸಂಧ್ಯಾ ವಂದನೆ, ಬೇಡ ಶ್ಲೋಕ ಹೇಳ್ಕೊಳ್ಳಿ ಗಾಯತ್ರಿ ಮಂತ್ರವನ್ನ. ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ನಾನಗಿನ ಮಾಡೋ ಅಭ್ಯಾಸ ಇಲ್ಲ ಅಂದ್ರೂ ಮುಖ ತೊಳ್ಕೊಂಡು ನೀವು ಅಲ್ಲೆಲ್ಲ ಬ್ರಷ್ ಮಾಡಿ ನಿತ್ಯ ಕರ್ಮ ಮುಗಿಸಿದ್ಮೇಲೆ ಟಿಫನ್ ಮಾಡಕ್ಕಿನ್ನ ಮುಂಚೆ ಅಥವಾ ನಿಮ್ಗೆ ಬೇಗ ಹೇಳೋ ಅಭ್ಯಾಸ ಇದ್ರೆ ಹೊರಗಡೆ ಬಂದು ಸೂರ್ಯನ್ ಒಂದ್ ಕೈ ಮುಗಿದ್ಬಿಟ್ಟು, ಹೆಣ್ಮಕ್ಳಾಗ್ಲಿ ಸರ್ ಹೆಣ್ಮಕ್ಳು ಗಾಯತ್ರಿ ಮಂತ್ರ ಹೇಳಬಾರ್ದಂತೆ, ಖಂಡಿತವಾಗ್ಲೂ ಅಲ್ಲ, ಹೇಳ್ಕೋಬಹುದು. ಯಾಕಂದ್ರೆ ಅದನ್ನ ನಾನು ಮುಂಚೆನೆ ಹೇಳ್ತಾ ಇದ್ದೀನಿ, ಸೂರ್ಯನಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ಸೂರ್ಯನ ಹೆಸರು ಬಂದಿದೆ ಅಂದ್ರೆ ಅದ್ರ ಒಳ ಅರ್ಥ ಹೇಳ್ತಾ ಇದ್ದೀನಿ. ಅಮ್ಮನವರಿಗೆ ಸಾಕ್ಷಾತ್ ದೇವತೆಗಳೇ ಹೇಳಿರ್ತಕ್ಕಂಥ ಶ್ಲೋಕ. ಗಾಯತ್ರಿ ಅಂದ್ರೆ ಅವಳು ಸ್ತ್ರೀನೇ. ಸ್ತ್ರೀ ಕುರಿತಾದ ಶ್ಲೋಕವನ್ನ ಸ್ತ್ರೀ ಹೇಳಬಾರದು ಅಂತ ಹೇಳೋದು ಯಾವ ಶಾಸ್ತ್ರದಲ್ಲೂ ಇಲ್ಲ. ಹಾಗಾಗಿ ಪ್ರತಿಯೊಬ್ಬ ಹೆಣ್ಣು ಕೂಡ ಅದನ್ನ ಹೇಳ್ಕೋಬಹುದು. ಗಾಯತ್ರಿ ಮಂತ್ರವನ್ನ ಬೆಳಗ್ಗೆ ಎದ್ದು ನೀವು ಹೊರಗಡೆ ಬಂದು ಸೂರ್ಯನ ಕಡೆ ನೋಡ್ತಾ ಕೈ ಮುಕ್ಕೊಂಡು ಆ ಮಂತ್ರವನ್ನ ಹೇಳ್ಕೊಳ್ಳಿ. ಮಧ್ಯಾಹ್ನ ಊಟ ಹಾಕಿನ ಮುಂಚೆ ಒಂದ್ಸಲ ಹೇಳ್ಕೋಬಹುದು, ಸಾಯಂಕಾಲ ಮತ್ತೆ ಕೈಕಾಲ್ ಮುಖ ತೊಳ್ಕೊಂಡು ಒಂದ್ಸಲ ನೀವ್ ಹೇಳ್ಬೋದು. ಹೊರಗಡೆ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಲ್ಲೇ ಹೇಳ್ಬೋದು. ಕೂತಿದ್ದೀರಾ ಚೇರ್ ಮೇಲೆ, ಈಗ ಶೂಸ್ ಹಾಕಿದ್ದೀರಾ, ಸಾಕ್ಸ್ ಹಾಕಿದ್ದೀರಾ, ಹಾಗೆ ಸ್ವಲ್ಪ ಇದ್ದಿ ಜಾಗದಲ್ಲಿ ಶೂನ ರಿಮೂವ್ ಮಾಡಿ ಹಂಗೆ ಕೈ ಮುಕ್ಕೊಂಡು ಹೇಳ್ಕೊಳ್ಳಿ. ಗಾಯತ್ರಿ ದೇವಿನ ಸೂರ್ಯನನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಬೆಳಗ್ಗೆ ಹಾಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಂದ್ರೆ ನಾವ್ ಅವ್ನ್ಗೆ ಅರ್ಘ್ಯ ಕೊಡ್ಲೇಬೇಕು ಅಂತೇನಿಲ್ಲ, ಪ್ರಾಣಾಯಾಮ ಮಾಡಿ ಅದನ್ನ ಮಾಡ್ಲೇಬೇಕು ಅಂತೇನಿಲ್ಲ. ನಾರ್ಮಲ್ ಆಗಿ ನೀವ್ ಹೇಳ್ಕೊಂಡ್ರು ಕೂಡ ಅವ್ರಿಗದು ಸಲ್ಲುತ್ತೆ. ಮಾಡೋರ್ ವಿಧಿವಿಧಾನದಿಂದ ಮಾಡಿ. ನಾನು ಆಗದೆ ಇರೋರ್ಗೆ ಹೇಳ್ತಾ ಇರೋದು ಇದನ್ನ. ಹಾಗಂತ ಮಾಡೋರು ಕೂಡ ಇನ್ಮೇಲೆ ನಾರ್ಮಲ್ ಆಗಿ ಹೇಳ್ಕೊಂತೀನಿ ಅಂತ ಹೇಳೋ ತಪ್ಪು. ನಿಮ್ಗೆ ಅನುಕೂಲ ಇದ್ದು ನೀವು ಪಾಲಿಸ್ಬೇಕು, ನಿಮ್ಗೆ ಉಪನಯನ ಆಗಿದೆ, ನಿಮ್ಗೆ ಧರ್ಮ ಅಂದ್ರೆ ನೀವು ಮಾಡ್ಬೇಕು ಅದನ್ನ. ಈಗ ಬೇರೆ ಜಾತಿಯವರು ಕೂಡ ಇದನ್ನ, ಯಾವುದೇ ಧರ್ಮ ಯಾವುದೇ ಪಂಗಡದವರು ಕೂಡ ಅದನ್ನ ಹೇಳ್ಕೋಬಹುದು. ಆಯ್ತಾ? ಹಾಗಾಗಿ ಒಂದು ವಿಧಾನ, ಇದು ಒಂದು ಅನುಷ್ಠಾನ ಅಂತ ಕರಿತೀವಿ. ಅನ್ಯ ಮತದವರು ಮಾಡಬಾರ್ದು ಅಂತ ಹೇಳ್ತಕ್ಕಂಥದ್ದು ತಪ್ಪು ಅಂತ ಇಲ್ಲೇ ಹೇಳ್ತಿಲ್ಲ, ಲಲಿತಾಸಹಸ್ರನಾಮದಲ್ಲೇ ಹೇಳ್ತಾರೆ. ಯಾಕಂದ್ರೆ ಇದೆಲ್ಲವೂ ಕೂಡ ತಾಯಿಗೆ ಸಂಬಂಧಪಟ್ಟಿರೋದ್ರಿಂದ ಚರಾಚರದ ಎಲ್ಲ ಜೀವಿಗಳು ಕೂಡ ಇದನ್ನ ಉಪಯೋಗ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಇದನ್ನ ಹೇಳ್ತಾ ಇದ್ದಾರೆ. ಮುಂದೆ ಅವಳನ್ನ ತತ್ವಮಯಿ ಅಂತ ಕರಿತೀವಿ. ತತ್ವಾಸನ ಅಂದ್ರೆ ಶಿವನಿಂದ ಮೊದಲುಗೊಂಡು ಭೂಮಿವರೆಗೆ ಇರುವ 36 ತತ್ವ ಇರುತ್ತೆ. ಎಷ್ಟು? 36. ಶಿವನ್ ಫಸ್ಟ್ ನೀವು ಕನ್ಸಿಡರೇಷನ್ ಮಾಡ್ಕೊಂಡ್ರೆ ಟೋಟಲ್ 36 ತತ್ವ. ಯೋಗ ಪೀಠವಾಗಿ ದೇವಿ ಕೂತ್ಕೊಂಡಿದ್ದಾಳೆ. ಆ 36 ತತ್ವಗಳು ಮುಂದೆ ಬರುತ್ತೆ ಅಧ್ಯಾಯದಲ್ಲಿ ನಾನು ಹೇಳ್ಕೊಡ್ತೀನಿ. ತಸ್ಮೈ ಪ್ಲಸ್ ತುಭ್ಯಂ ಪ್ಲಸ್ ಐ ನಮಃ ಅನ್ನೋ ಪದ ವಿಭಜನೆ. ತತ್ ಅಂದ್ರೆ ಏನು ಅಂದ್ರೆ ಗೊತ್ತಾ? ನೀನೇ ಅಂತ ಅರ್ಥ. ತತ್ ಅಂದ್ರೆ ನೀನು. ಯಾವುದು ತುಂಬಾ ಕತ್ಲಿದೆ, ಯಾವ್ದೋ ಒಂದು ಪ್ರದೇಶ ತುಂಬಾ ಡಾರ್ಕ್ ಆಗಿರುತ್ತೆ, ಯಾವ್ದೋ ಒಂದು ಗುಹೆ ಪ್ರವೇಶ ಮಾಡ್ಬಿಟ್ಟಿದ್ರೆ ಲೈಟ್ ಬೆಳಕೆ ಇಲ್ಲ, ಅದಕ್ಕೆ ಬೆಳಕು ಬೀಳ್ತಾ ಇಲ್ಲ. ಆ ಕತ್ತಲಿರೋ ಪ್ರದೇಶದಲ್ಲೂ ಕೂಡ ಒಂದೇ ರೂಪವಾಗಿ ಯಾವ್ದೋ ಒಂದು ಜ್ಯೋತಿ ಪ್ರಕಾಶಿಸ್ತಿರುತ್ತೆ, ಯಾವ್ದೋ ಒಂದು ಲೈಟ್ ಉರಿತಾ ಇರುತ್ತೆ. ಅದ್ಯಾವ್ದು ಗೊತ್ತಾ? ನಿನ್ನೊಳಗಡೆ ಇರೋ ಜ್ಞಾನ, ಆ ಜ್ಞಾನ ರೂಪಿಣಿ, ಅದೇ ತತ್ವಂ. ನೀನೇ ನೀನು. ನೀನ್ ಒಳಗಡೆ ಒಂದು ದೇವ್ರಿದೆ, ನಿನ್ನೊಳಗಡೆ ಒಂದು ಸ್ಪಾರ್ಕ್ ಇದೆ, ಒಂದು ಜ್ಯೋತಿ ಇದೆ. ಅದ್ ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ನೀನ್ ಹೋಗ್ ಕಗ್ಗತ್ತಲ್ಲಿ ಆಚೆ ನಿಂತ್ಕೊ ನೀನು, ಅವಾಗ ನೀನ್ ಕಾಣಿಸುತ್ತೆ ಆ ಜ್ಯೋತಿ. ತುಭ್ಯಂ ಅಂದ್ರೆ ಭಕ್ತರು. ಜಗನ್ಮಾತೆ ಬೇರೆ ಬೇರೆಯಾಗಿ ಭಾವಿಸುತ್ತಾ ಪೂಜಿಸ್ತಾರೆ, ಎಲ್ರು ಒಂದೇ ತರ ಅಲ್ಲ. ಯಾರು ಹೇಗ್ ಬೇಕಾದ್ರೂ ಪೂಜೆ. ನೀನೇ ನಾನು, ನಾನೇ ನೀನು ಅನ್ನೋ ಸೋಹಮ್ಮೆ ತಸ್ಮೈ ತುಭ್ಯಂ ಐ ನಮಃ ಅಂತ ಅರ್ಥ. ಅಹಂ ಬ್ರಹ್ಮಾಸ್ಮಿ ಅಂತೆಲ್ಲ ಶಂಕರಾಚಾರ್ಯರು ಹೇಳಿದ್ರು, ಇನ್ನೊಬ್ರು ಪ್ರತಿಪಾದಿಸಿದ್ರು. ಹಾಗೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೀನು ನೀನೇ, ನಾನು ನಾನೇ. ಐ ಅಂದ್ರೆ ಅಮ್ಮ ಅಂತ ಅರ್ಥ, ಜಗಜ್ಜನನಿ ಅಂತ ಅರ್ಥ, ತತ್ವಮೃತ ಸ್ವರೂಪಿಣಿ, ತತ್ವಮಯಿ ಅಂತ ಅರ್ಥ. ನಾನೇನಾದ್ರೂ ಇವತ್ತು ಈ ಭೂಮಿ ಮೇಲೆ ಇದೀನಿ ಅಂದ್ರೆ ಅದಕ್ಕೆ ಕಾರಣ ನೀನೆ. ಹಾಗಾಗಿ ನಾನಾದ್ನ
ನಾನೇನೇ ಮಾಡ್ತಾ ಇರೋದು ಕಾರಣ ನೀನೇ, ನೀನಾದೆ, ನೀನೇ ನಾನು ನಾನೇ ನೀನು ಅಂತ ತತ್ವಮಯಿ ಅಂತ ವರ್ಣಿಸಿದ್ದಾರೆ ವಶಿನ್ಯಾದಿ ವಾಗ್ದೇವತೆಗಳು. ಪಂಚಕೋಶಾಂತರ ಸ್ಥಿತ ಅಂತ ಕರೀತಾರಲ್ಲ, ಪಂಚಕೋಶಗಳು ಯಾವುದು ಗೊತ್ತಿರುತ್ತೆ ಕೆಲವೊಬ್ರಿಗೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ನಮಗ್ ಬೇಕಾಗಿರೋದು ಮುಖ್ಯವಾಗಿ ಪ್ರಾಣ ಕೊಟ್ಬಿಟ್ಟಿದ್ದಾನೆ ದೇವರು. ಮನೋಮಯನೂ ಇದೆ ನಮ್ಗೆ, ವಿಜ್ಞಾನನೂ ಕೂಡ ನಾವು ತುಂಬಾ ಇಂಟೆಲಿಜೆಂಟ್ ಅಂತ ಅನ್ಕೊಬಿಟ್ಟಿದೀವಿ. ಆದ್ರೆ ಅನ್ನಮಯ ಬದುಕದ್ಮೇಲೆ ಎಲ್ಲೋ ಒಂದ್ ಕಡೆ ಅನ್ನ ಹುಟ್ಟಿಸ್ತಾನೆ ದೇವ್ರು. ಈ ಆನಂದಮಯ ಕೋಶನೇ ಕೊಡ್ತಾನೆ ನಮ್ಗೆ. ಆನಂದಮಯ ಕೋಶದಲ್ಲಿ ಎಲ್ಲ ಕೋಶದಲ್ಲಿ ತಾಯಿ ಇರಲ್ಲ. ಆನಂದಮಯ ಸ್ವರೂಪಿಣಿ, ಅಭೇದ ಆತ್ಮ ಸ್ವರೂಪಿಣಿಯಾಗಿ ತಾಯಿ ಇರ್ತಾಳೆ. ಆದ್ರೆ ಅವಳನ್ನೇ ಪಂಚಕೋಶ ಅಂತಂದ್ರೆ 5 ಕೋಶಗಳಲ್ಲಿ ತಾಯಿ ಪ್ರಾಣ ಕೊಡ್ತಾಳೆ, ಮನಸ್ಸಲ್ಲಿ ಇರ್ತಾಳೆ, ಅನ್ನದಲ್ಲಿ ತಾಯಿ ಇರ್ತಾಳೆ. ಅನ್ನ ಪರಬ್ರಹ್ಮ ಸ್ವರೂಪ ಅಂತ ಹಾಗೆ ಕರಿತೀವಿ, ಅನ್ನಪೂರ್ಣೆಯಾಗಿರ್ತಾಳೆ, ಜಗಜ್ಜನನಿ. ಎಲ್ಲ ಕೋಶದಲ್ಲಿ ಇರ್ತಾಳೆ. ಆದ್ರೆ ನಮಗ್ ಬೇಕಾಗಿರೋದು ಯಾವ್ದು? ಆನಂದ. ಆನಂದದಲ್ಲಿ ತಾಯಿ ಸೀಕ್ರೆಟ್ ಆಗಿರ್ತಾಳೆ, ಎಲ್ಲಾದ್ರಲ್ಲೂ ಬೇಗ ಬೇಗ ಸಿಕ್ಬಿಡ್ತಾಳೆ. ಯಾಕಂದ್ರೆ ಎಲ್ಲಾದ್ರಲ್ಲೂ ನಮ್ಗ್ ಗೋಚರ ಆಗೋ ತರ ಇರ್ತಾಳೆ. ವಿಜ್ಞಾನದಲ್ಲಿ ಗೋಚರ ಆಗ್ತಾಳೆ, ಏನೋ ಒಂದ್ ಮಿರಾಕಲ್ ಆಗುತ್ತೆ, ಒಂದ್ ಮ್ಯಾಜಿಕಲ್ ಆಗುತ್ತೆ. ಇನ್ನು ಅಂದಲ್ಲಿ ನಾವ್ ದೇವ್ರನ್ನ ನೋಡ್ತೀವಿ. ನಾವ್ ದುರಾಂಕಾರ ಇದೆ ಅಂದ್ರೆ ನಮ್ಮಲ್ಲಿ ಹಸುವು ಅಂದ್ರೆ ಏನು ಅಂತ ಒಂದಿನ ಅದು ತೋರಿಸ್ತಾಳೆ, ನಮ್ಗೆ ಮುಟ್ಟಿಸ್ತಾಳೆ. ಎಷ್ಟೋ ಸಲ ಬಾಯ್ ಹಸು ತಡೆಕ್ ಆಗ್ತಾ ಇಲ್ಲ, ಏನಾದ್ರೂ ಸಿಕ್ಕಿದ್ರೆ ಸಾಕು ಅಂತ ಊಟ ಮಾಡಿರೋ ಅನುಭವ ಪ್ರತಿಯೊಬ್ರಿಗೂ ಆಗಿರುತ್ತೆ. ಈ ಒಂದು ನಿಮ್ ಹತ್ರ ಎಷ್ಟೇ ಹಣ ಇದ್ರು ಕೂಡ. ನಿಸ್ಸೀಮ ಮಹಿಮ ಆಗಿರ್ತಾಳೆ ಜಗಜ್ಜನನಿ, ನಿತ್ಯ ಯೌವನೆ ಆಗಿರ್ತಾಳೆ. ಈ ಬ್ರಹ್ಮಾಂಡ ಅಂತಕ್ಕಂಥ ಮಹಾ ಆನಂದವಾದ ಬ್ರಹ್ಮಾಂಡ ಅಂದ್ರೇನೆ ಆನಂದ. ನೀವು ಯಾಕೆ ದುಃಖ ನೋವು ಇದೆಲ್ಲ ಇದೆಯಲ್ಲ ನಮಗೆ, ನೀವು ಒಂದೇ ಯೋಚನೆ ಮಾಡ್ಬೇಕು. ಇಂಥ ಬ್ರಹ್ಮಾಂಡದಲ್ಲಿ ಇಂಥ ಆನಂದಮಯ ಆಗಿರ್ತಕ್ಕಂಥ ಈ ಬ್ರಹ್ಮಾಂಡದಲ್ಲಿ ನಮ್ಗೊಂದ್ ತಾಯಿ ಜನ್ಮ ಕೊಟ್ಟಿದ್ದಾಳಲ್ಲ, ಇದಕ್ಕಿಂತ ಬೇರೆ ಯಾವುದು ಇಲ್ಲ. ಅದೇ ಮೊದಲು ನಮಗ್ ಬೇಕಾಗಿರೋದು, ಅದೇ ನಮಗ್ ಅವ್ಳು ಕೊಟ್ಟಿರೋ ವರ. ಈ ವರದ ಮೇಲೆ ನಾವ್ ಆಮೇಲೆ ಏನೇನೋ ನಾವೇ ಕಷ್ಟಗಳನ್ನ ತಂದಿಟ್ಕೊಬಿಟ್ಟಿದೀವಿ, ಅದನ್ನ ನಾವ್ ಸರಿ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಶಿವಶಕ್ತಿ ಸ್ವರೂಪಿಣಿಯಾದ ಮಾತೆಯ ನೇತ್ರ ಕೆಂಪಾಗಿರುತ್ತೆ, ಮದರ್ಘೋಣಿ ತರಕ್ತಾಕ್ಷಿ ಕೆಂಪಾಗಿರುತ್ತೆ. ನೋಡಿ, ಯಾರಾದ್ರೂ ಬಹಳ ಹೊತ್ತು ಧ್ಯಾನದಲ್ಲಿ ಕೂತು ಕಣ್ಣು ಓಪನ್ ಮಾಡಿದ್ರೆ ಕಣ್ ಕೆಂಪಾಗಿರುತ್ತೆ. ಮೆಡಿಟೇಷನ್ ಮಾಡೋರು ನೀವೇನ್ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಮಾಡ್ಕೋಬಹುದು. ಜಸ್ಟ್ 1 hour ನೀವೇನಾದ್ರು ಮೆಡಿಟೇಷನ್ ಮಾಡಿ ನೀವು ಹೋಗಿ ಕಣ್ಣನ್ನ ನೋಡ್ಕೊಂಡ್ರೆ ನಿಮ್ ಕಣ್ಣು ಕೆಂಪಾಗಿರುತ್ತೆ. ಯಾಕಂದ್ರೆ ಧ್ಯಾನ ಸಮಾಧಿಯಲ್ಲಿ ತೀವ್ರತೆ ಕಣ್ಣು ಪ್ರತಿಫಲಿಸುತ್ತೆ. ಧ್ಯಾನ ಮಾಡ್ಬೇಕಾದ್ರೆ ದೇಹದ ಯಾವುದಾದ್ರೂ ಒಂದು ಭಾಗ ತುಂಬಾ ಆಕ್ಟಿವ್ ಆಗಿರುತ್ತೆ ಅಂದ್ರೆ ಚಕ್ಷು ಭಾಗ, ಅಂದ್ರೆ ಕಣ್ಣಿನ ಭಾಗ. ಮೆಡಿಟೇಷನ್ ಯಾಕೆ ಬೇಕು ಅಂದ್ರೆ ಇಡೀ ಭಾಗ ಡಿಆಕ್ಟಿವೇಟ್ ಆಗಿರ್ಬೇಕಾದ್ರೆ ಒಂದೇ ಒಂದು ಭಾಗ ಆಕ್ಟಿವೇಟ್ ಆಗಿರೋದು ಅಂದ್ರೆ ಚಕ್ಷು. ನಾವ್ ಹೇಳ್ತಾ ಇರ್ತೀವಿ, ಪ್ಲೀಸ್ ಫೋಕಸ್ ಆನ್ ಆಜ್ಞಾ ಚಕ್ರ. ನಿಮ್ಮ ಆಜ್ಞಾ ಚಕ್ರದ ಮೇಲೆ ಗಮನವನ್ನ ಇಟ್ಕೊಳ್ಳಿ, ನಿಮ್ಮ ದೇಹದಲ್ಲಿ ಏನಾಗ್ತಾ ಇದೆ ನೋಡ್ಕೊಳ್ಳಿ. ನೋಡಿ ಇಟ್ಕೊಳ್ಳಿ ಅಂದಾಗ ಫಸ್ಟ್ ಕಣ್ಣಲ್ವಾ, ಕಣ್ಣಿನ ಒಳಗಡೆನೆ ನಾವೆಲ್ಲ ನೋಡ್ಕೊಂಡ್ ಬರ್ತೀವಿ. ನಿಮ್ ದೇಹವನ್ನ ನೋಡ್ಕೊಳ್ಳಿ, ಎಡಭಾಗ ನೋಡ್ಕೊಳ್ಳಿ, ಬಲಭಾಗ ನೋಡ್ಕೊಳ್ಳಿ, ನಿಮ್ಮ ಎಲ್ಲ ಚಕ್ರಗಳನ್ನ ನೋಡ್ಕೊಳ್ಳಿ ಅಂದಾಗ ಕಣ್ಣು ಏನ್ ಮಾಡುತ್ತೆ ಗೊತ್ತಾ, ಎಲ್ಲ ಕಡೆ ಸಂಚಾರ ಮಾಡಿ ಬರುತ್ತೆ. ಆ ಕಣ್ಣಿಗೆ ಸ್ಟ್ರೈನ್ ಆಗಿರುತ್ತೆ. ಮೆಡಿಟೇಷನ್ ಮಾಡಿದಾಗ ದೇಹದ ಯಾವುದೇ ಭಾಗಕ್ಕೆ ಸ್ಟ್ರೈನ್ ಆಗಲ್ಲ, ಸ್ಟ್ರೈನ್ ಆಗೋದು ಕಣ್ಣಿನ ಭಾಗಕ್ಕೆ. ಹಾಗಾಗಿ ಕಣ್ಣು ಪ್ರತಿಫಲಿಸೋದ್ರಿಂದ, ರಿಫ್ಲೆಕ್ಟ್ ಆಗೋದ್ರಿಂದ ಅದು ಕೆಂಪಾಗತ್ತೆ. ಇಲ್ಲಿ ತಾಯಿ ಕಣ್ಣು ಯಾಕೆ ಕೆಂಪಾಗಿದೆ ಅಂದ್ರೆ, ಬ್ರಹ್ಮಾಂಡದಿಂದ ಕಣ್ಣು ಮುಚ್ಚಿ ಕೂತಂತ ತಾಯಿಗೆ ಕಣ್ ತೆರೆಯಕ್ ಮನ್ಸಾಗದೆ ಆ ವರ್ಣ ಕೆಂಪು ಬಿಳುಪು ಬಿಳಿಯಾಗಿ ಕಪ್ಪು ಗುಡ್ಡೆ ಇರ್ತಕ್ಕಂಥ ಕಣ್ಣು ತಾಯಿ ಕೆಂಪಗಾಗೋಯ್ತು. ತಾಯಿ ಕಣ್ಣು ಚಂದನ ವ್ರದ ವಿಂಗಾಂಗಿ ಅಂದ್ರೆ, ಈಗ ಚಂದನದಿಂದ ಪೂಸಿಸಿ ಯಾವ ತರ ತುಂಬಾ ಸಾಫ್ಟ್ ಆಗಿ ಗಮಗಮಿಸುತ್ತ ಶಾಂತಿ ರೀತಿಯಿಂದ ಚಂದ್ರನ ಬೆಳದಿಂಗಳ ತರ ತಾಯಿ ಮುಖ ಇದ್ರೆ ಕಣ್ಣು ಮಾತ್ರ ಕೆಂಪಗಿದೆ. ನೋಡಿದಂತ ಭಕ್ತಾದಿಗಳು ಅಮ್ಮನವ್ರ ಕೋಪ ಬಂದಿದೆ ಅಂತ ಭಾವಿಸ್ತಾರೆ, ಆದ್ರೆ ಅಮ್ಮನವ್ರಿಗೆ ಕೋಪ ಬಂದಿರೋದಿಲ್ಲ. ತಾಯಿ ಕಣ್ಮುಚ್ಚಿ ಕುಳಿತು ತಾಯಿಯ ಕಣ್ಣು ಕೆಂಪಾಗಿದೆ ಅಂತ ಇಲ್ಲಿ ಬಹಳ ಸುಂದರವಾಗಿ ವರ್ಣಿಸ್ತಾರೆ. ಅದೇ ತರ ಚಂಪಕಾಶೋಗ ಪುನ್ನಾಗ ವಿಧ ವಿಧವಾದ ಪುಷ್ಪಗಳ ಅಥವಾ ತಾಯಿ ಸ್ಥೂಲ ರೂಪದಲ್ಲಿ ಇರ್ಬೇಕಾದ್ರೆ ಯಾವ ಹೂವನ್ನ ಮುಟ್ಕೊಂಡಿದ್ದಾಳೆ ತಲೆಗೆ, ಯಾವ್ಯಾವೆಲ್ಲ ಹೂವು ಅಂದ್ರೆ ಇಷ್ಟ, ಆ ಹೂವಿನ ಗಮಲಕ್ಕೆ ತಾಯಿ ಕೂಡ ತಲೆ ದೂಗುತ್ತಾಳೆ ಅನ್ನೋ ವಿಚಾರವನ್ನ ನಾವು ನೋಡಿದ್ವಿ. ಕುಮಾರವಾದಂತಹ ಆಕಾರ, ಕೋಮಲವಾದ ಶರೀರ, ರೂಪ, ಮುಟ್ಟಿದ್ರೆ ಮಾಸ್ ಹೋಗುತ್ತೆ ಅನ್ನುವಷ್ಟು ಕೋಮಲವಾಗಿದ್ದಾಳೆ ತಾಯಿ. ಷಟ್ಚಕ್ರಗಳಲ್ಲಿ ಶ್ರೀಚಕ್ರದ ಯೋಗ ಸಾಧನೆ ಬಗ್ಗೆ ನಾವು ತಿಳ್ಕೊಂಡ್ವಿ. ಕಶ್ಯಪ ಶಿಲ್ಪಶಾಸ್ತ್ರದಲ್ಲಿ ಹೇಳ್ತಾರೆ, ದೇವಿಗೆ ಒಂದು ಶ್ಲೋಕವನ್ನ ಹೇಳ್ತಾರೆ,
ಕುರುಕುಲ ಅಂದಿದ್ಕೆ ತತ್ರೌ ನೌಕೌಶ್ವರೀ ದೇವಿ ಕುರುಕುಳ್ಳೇತಿ ವಿಶ್ರುತ ತಮಾಲಾ ಶ್ಯಾಮಲಾಕಾರ ಶ್ಯಾಮಕಂಚುಕಧಾರಣಿ ರತ್ನಾರಿತ್ರಕರ ನಿತ್ಯ ಮುಲ್ಲಸನ್ಮದ್ದಮಾಂಸಲ ಪರಿತ್ರೋ ಭ್ರಾಮ್ಯತಿ ಮೌನೆ ಮಣಿನೌಕಾಧಿರೋಹಿಣಿ ಅಂತ. ಓ ಮುನಿ, ಕುರುಕುಲ್ಲ ಅಂತ ಪ್ರಸಿದ್ಧಳಾಗಿರ್ತಕ್ಕಂಥ ನಮ್ಮ ನೌಕಾಶ್ವರಿ ದೇವಿ ಮಣಿಮಯವಾದ ಹಡಗನ್ನೇರಿ ಇದ್ದಾಳೆ. ಏನೋ ನೌಕಾಶ್ವರಿ ಒಂದು ಹಡಗನ್ನ ಏರ್ಕೊಂಡಿದ್ದಾಳೆ ತಾಯಿ, ಒಂದು ಬೋಟನ್ನ ಹತ್ಕೊಂಡಿದ್ದಾಳೆ. ಕಪ್ಪನೆಯ ಶರೀರ ಕಾಂತಿಯನ್ನ ಹೊಂದು ಕಪ್ಪಾಗಿರ್ತಕ್ಕಂಥ ಸೀರೆ, ಕಪ್ಪಾಗಿರ್ತಕ್ಕಂಥ ರೌಕೆ ಹಾಕೊಂಡಿದ್ದಾಳೆ. ಅಂದ್ರೆ ಸೀರೆ ಬ್ಲೌಸ್, ಕುಪ್ಪಸ ಅಂತ ಕೂಡ ಕರಿತೀವಿ. ಅವಳು ಹಡಗನ್ನ ಹೇರಿ ನಡೆಸ್ಬೇಕು ಮುಂದೆ. ಆ ನಡೆಸ್ಬೇಕು ಅಂದ್ರೆ ಎರಡು ರತ್ನಮಯವಾದಂತಹ ಒಂದು ಹುಟ್ಟನ್ನ ಇಟ್ಕೊಂಡಿದ್ದಾಳೆ. ಎರಡು ಕೋಲು ಅಥವಾ ಹುಟ್ಟು ಅಂತ ಕರಿತೀವಿ ಅದಕ್ಕೆ. ಇವಳು ಅದನ್ನ ಇಟ್ಕೊಂಡು ಏನ್ ಮಾಡ್ತಾ ಇದ್ದಾಳೆ ಗೊತ್ತಾ? ಮದದಿಂದ, ಚೆನ್ನಾಗಿ ಬಲಿತ ಶರೀರದಿಂದ ಹಡಗನ್ನ ನಡೆಸ್ತಾ ಮುಂದಕ್ಕೆ ಹೋಗ್ತಾ ಇದ್ದಾಳೆ. ಸರ್ ಯಾಕೆ ಸರ್ ಈ ತರ ಹೇಳಿದ್ರು? ಅರ್ಥ ಆಗ್ಲಿಲ್ಲ ಸರ್ ನಮ್ಗೆ ಅಂದ್ರೆ, ಮೇಲೆ ಹೇಳಿರೋ ರಹಸ್ಯ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಿಮ್ಗೆ. ಶಿವಯೋಗಿಗಳು ರಹಸ್ಯ ಯಾಗವನ್ನ ಮಾಡ್ತಾರೆ, ಹೋಮವನ್ನ ಮಾಡ್ತಾರೆ. ಆ ರಹಸ್ಯ ಯಾಗ ಮಾಡ್ಬೇಕಾದ್ರೆ ಅಹಂಕಾರ ಚಿತ್ತಮಯ ಪ್ರಾಕಾರಗಳ ಮಧ್ಯದಲ್ಲಿ ಕುರುಕುಲ್ಲ ದೇವಿ ಇರ್ತಾಳೆ ಅಂತ ಭಾವಿಸ್ತಾರೆ. ಅಂದ್ರೆ ನನ್ನ ದೇಹದೊಳಗಡೆ ಅಹಂಕಾರ ತುಂಬಿದೆ, ಕೆಟ್ಟತನ ತುಂಬಿದೆ. ಆ ಕೆಟ್ಟತನ ಅಹಂಕಾರದಲ್ಲಿ ಕುರುಕುಲ್ಲ ದೇವಿ ಇದ್ದಾಳೆ. ಕಪ್ಪು ಬ್ಲೌಸು, ಕಪ್ಪು ಸೀರೆ ಅಂದ ತಕ್ಷಣ ನೀವು ಅರ್ಥ ಮಾಡ್ಕೋಬೇಕು, ಆ ಕಪ್ಪು ಅಂದ್ರೆ ಏನು? ನೆಗೆಟಿವಿಟಿ, ನಮ್ಮಲ್ಲಿರೋ ಕೆಟ್ಟತನ. ನನ್ನಲ್ಲಿ ಅದಿದೆ. ನಾನ್ ಏನ್ ಮಾಡ್ತೀನಿ ಇವಾಗ, ತಾಯಿ ಬಾಮ್ಮ ಬಲಿ ತಗೋ, ನೀನು ಬಲಿ ದೇವತೆ ಆಗು ಅಂತ ಪೂಜೆ ಮಾಡ್ತೀನಿ. ತಾಯಿ ಬರ್ತಾಳೆ ಬಲಿ ತಗೋಣಕ್ಕೆ. ಆ ಬಲಿ ತಗೋಣಕ್ ಬಲಿ ಪೀಠದ ಹತ್ರ ಹೋಗ್ತೀನಿ ನಾನು. ದೇವಸ್ಥಾನ ಇರುತ್ತೆ, ದೇವಸ್ಥಾನದಲ್ಲಿ ಒಂದು ಗರುಡಗಂಬ ಇರುತ್ತೆ, ಅದ್ರ ಮುಂದೆ ಚಿಕ್ಕದೇನೇ ಇರುತ್ತೆ, ಅಲ್ಲಿ ನಾನು ತಲೆ ಇಡ್ತೀನಿ. ಎಲ್ಲ ತೆಂಗಿನಕಾಯಿ ಹೊಡಿತಾರೆ ದೇವಸ್ಥಾನಕ್ಕೆ ಹೋದಾಗ, ತೆಂಗಿನಕಾಯಿ ಹೊಡಕ್ ಒಂದ್ ಸ್ಥಳ ಮಾಡಿರ್ತಾರೆ. ಅದೇ ತರ ನಾನು ಹೋಗಿ ನನ್ ತಲೆನ ಇಡ್ತೀನಿ. ಆ ತಲೆ ಇಟ್ಟಾಗ ಆ ಬಲಿ ಪೀಠದ ಮೇಲೆ ತಾಯಿ ಅದನ್ನ ಕತ್ತರಿಸ್ತಾಳೆ ನನ್ನ. ಆ ಕತ್ತರಿಸಿದಾಗ ತಾಯಿ ಕಪ್ಪಾಗಿರೋ ಸೀರೆ, ಕಪ್ಪಾಗಿರೋ ಬ್ಲೌಸ್ ಹಾಕೊಂಡಿರ್ತಾಳೆ. ಇದ್ರ ಅರ್ಥ, ನಾನ್ ಏನಾದ್ರೂ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ, ದೇವಸ್ಥಾನಕ್ ಹೋಗ್ಬೇಕಾದ್ರೆ ದೇವ್ರ ಹತ್ರ ಏನ್ ಮಾಡ್ಕೋಬೇಕು ಅಂದ್ರೆ, ನನ್ನಲ್ಲಿ ಇರ್ತಕ್ಕಂಥ ಕೆಟ್ಟತನವನ್ನ ಬಲಿ ಕೊಡ್ತೀನಿ. ನಾನ್ ಬಲಿ ಪೀಠದ್ಮೇಲೆ ಅದನ್ನ ಇಡ್ತೀನಿ, ನೀನು ಬಂದು ಅದನ್ನ ನಾಶ ಮಾಡು, ಸಾಯಿಸು ಅಂತ ಅರ್ಥ. ಆ ಕಪ್ಪು ಅಂದ್ರೇನೆ ಕೆಟ್ಟತನ. ಇದರ ಅರ್ಥವಾಗಿ ಈ ಶ್ಲೋಕ ಬರ್ದಿರೋದವ್ರು. ಬಲಿ ಅಂದ್ರೆ ಈ ಬಲಿ, ನಮ್ಮಲ್ಲಿರೋ ಕೆಟ್ಟತನವನ್ನ ಬಲಿ ಕೊಡೋದು, ಬೇರೆ ಯಾವುದೂ ಬಲಿ ಅಲ್ಲ. ಅದಕ್ಕೆ ಹೋ ಯಾಗಾಕ್ರಮ ಆರಾಧ್ಯ. ಆ ಮುನಿಗಳು ರಹಸ್ಯವಾದ ಒಂದು ಹೋಮ ಹವನ ಮಾಡೋ ತರ ನಾನು ರಹಸ್ಯವಾಗಿ ನಾನು ಬಂದು ನಿನ್ನ ಹತ್ರ ಕೇಳ್ಕೊಂತೀನಿ, ನನ್ನಲ್ಲಿರೋದ್ ನೀನು ದೂರ ಮಾಡು, ಆಹ್ವಾನೆ ಮಾಡ್ಕೋ. ಕುರುಕುಲ್ಲಾ ದೇವಿ ರೂಪವನ್ನ ಕಲ್ಪನೆ. ಕುರುಕುಲ್ಲಾ ದೇವಿ ಅಂದ್ರೆ ಅವಳು ಕೆಟ್ಟತನವನ್ನ ನಿವಾರಣೆ ಮಾಡ್ತಕ್ಕಂಥವಳು ಅಂತ ಅರ್ಥ. ಇನ್ನೊಂದು ಅರ್ಥ ಇರ್ಲಿ, ಸ್ವಾಧಿಷ್ಠಾನ ಪದ್ಮಚಕ್ರದಲ್ಲೂ ಕುರುಕುಲ್ಲಾ ದೇವಿ ಇರ್ತಾಳೆ, ಯಾಕಂದ್ರೆ ಅಹಂಕಾರ ಇರುತ್ತಲ್ಲ ನಮ್ಮಲ್ಲಿ. ಮೂಲಾಧಾರ ಚಕ್ರದಲ್ಲಿ ಪಿತೃ ರೂಪವಾಗಿರ್ತಾಳೆ, ಅಂದ್ರೆ ವಾರಾಹಿ ರೂಪದಲ್ಲಿ ಇರ್ತಾಳೆ. ಕುಲೇಶ್ವರಿ ಅಂದ್ರೆ ನಮ್ಮ ಶರೀರದಲ್ಲಿ 70,000 ನಾಡಿ ಸಮುದಾಯ ಇದೆ. ಅದು 70,000 ನಾಡಿಗೆಲ್ಲ ನಾವು ಟೋಟಲ್ ಮಾಡಿ ಒಂದು ಕುಲ ಅಂತ ಕರಿತೀವಿ. ಆ ಕುಲಕ್ಕೆ ಈಶ್ವರಿ, ಅದೀಶ್ವರಿ ಆಗಿರೋದ್ರಿಂದ ಅವಳನ್ನ ಕುಲೇಶ್ವರಿ ಅಂತ ಕರಿತೀವಿ. ಕುಲ ಕುಂಡಾಲಯ ಅಂದ್ರೆ ಸುಷುಮ್ನಕ್ಕೆ ಆಧಾರವಾಗಿರ್ತಕ್ಕಂಥ ನಮ್ಮ ಮೂಲಾಧಾರ ಚಕ್ರ 4 ದಳ ಹೊಂದಿರುತ್ತೆ. ಆ 4 ದಳ ಇರೋ ಹೂವಿಗೆ ಮಧ್ಯದಲ್ಲಿ ಒಂದು ಕರ್ಣಿಕೆ ಇರ್ಬೇಕಲ್ಲ, ಅಂದ್ರೆ ಒಂದು ಟಿಪ್ ಇರ್ಬೇಕಲ್ವಾ, ಅಲ್ಲಿ ಬಿಂದು ಅಂತ ಕರಿತೀವಿ. ಅಲ್ಲಿರೋದ್ರಿಂದ ಅವಳನ್ನ ಕುಲಕುಂಡಲಾಯ ಅಂತ ಕರಿತೀವಿ. ಕೌಲ ಮಾರ್ಗ ತತ್ಪರ ಸೇವಿತ ಅಂದ್ರೆ ಮನುಷ್ಯರು ಹುಟ್ಟಿರೋ ವಂಶ, ನಾವು ಏನ್ ಓದಿದೀವಿ, ನಾವ್ ಏನ್ ಜಾತಿ, ಸುಷುಮ್ನ, ಈ ಎಲ್ಲವನ್ನ ಸೇರಿಸಿ ನಾವು ಕೌಲ ಅಂತ ಕರಿತೀವಿ. ನನ್ ತಂದೆ ಯಾವ ಜಾತಿಲಿ ಹುಟ್ಟಿದ್ರೋ ಆ ಜಾತಿ ನನ್ಗ್ ಬಂತು. ಮತ್ ನನ್ ತಾತ ಮುತ್ತಾಂದ್ರಿಂದ ಬಂದಿರೋ ಸಂಪ್ರದಾಯ. ನನ್ ಗುರು, ಪರಮ ಗುರು, ಪರಮೇಷ್ಠಿ ಗುರು ಆಗಿರ್ತಕ್ಕಂಥ ಕಲ್ಸಿರೋ ವಿದ್ಯೆಯಿಂದ ನನ್ಗೆ ವಿದ್ಯೆ ಬಂತು. ಎಲ್ಲಾ ಜಾತಿಯವರು ತಮ್ಮ ತಮ್ಮ ವರ್ಣಾಚಾರವನ್ನ ಅಂದ್ರೆ ಅವ್ರವ್ರ ಜಾತಿನ ಫಾಲೋ ಮಾಡ್ತಾರೆ. ಅದಕ್ಕೆ ನಾವು ವರ್ಣಕುಲ ಮಾರ್ಗ ಅಂತ ಕರಿತೀವಿ. ಆದ್ರೆ ಯಾವ್ದೇ ಕುಲ ಫಾಲೋ ಮಾಡಿದ್ರು ಎಲ್ರಿಗೂ ಚಕ್ರ ಅನ್ನೋದು ಕಾಮನ್ ಆಗಿರುತ್ತೆ. ಮೂಲಾಧಾರದಿಂದ ಸಹಸ್ರದ ತನಕ ಪ್ರಾಣಾಯಾಮದ ಮೂಲಕ ಉಪಾಸನೆಯನ್ನ ಮಾಡಿದ್ದೆ ಆದ್ರೆ ನಿಮ್ಮನ್ನ ನಾವು ಸುಷುಮ್ನ ಕುಲಸ್ಥರು ಅಂತ ಕರಿತೀವಿ. ನಿಮ್ಮೆಲ್ಲರೂ ಕೂಡ ಸಾಧಕರು ಅಂತ ಕರಿತೀವಿ.
ಅಂದ್ರೆ ಯಾರು ಬೇಕಾದ್ರೂ ಈ ಸಾಧನೆ ಮಾಡ್ಬೋದು, ಬಟ್ ನಿಮ್ಮಲ್ಲಿ ಆ ಶಕ್ತಿ ಇದ್ರೆ ಅನ್ನೋ ಅರ್ಥ ಇಲ್ಲಿ. ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅಂತಕ್ಕಂಥ 4 ನಾಮಗಳಲ್ಲಿ ಸರಸ್ವತಿ ಬೀಜವಾದ ವಾಗ್ದೇವಿ ರೂಪ ಇದೆ. ಅಂದ್ರೆ ಶ್ರೀಚಕ್ರ ಪೂಜೆ ಮಾಡ್ಬೇಕಾದ್ರೆ ಸರಸ್ವತಿನೂ ಪೂಜೆ ಮಾಡ್ತೀವಿ ನಾವು, ಅಲ್ಲಿ ಸರಸ್ವತಿ ಬೀಜಾಕ್ಷರಿ ಮಂತ್ರ ಕೂಡ ಬರುತ್ತೆ. ಆಯ್ತಾ? ಅದೇ ಪರ, ಪಶ್ಯಂತಿ, ಮಧ್ಯಮ, ವೈಖರಿ. ಕುರುಕುಲ್ಲ, ಕುಲೇಶ್ವರಿ, ಕುಲ ಕುಂಡಾಲಯ, ಕೌಲ ಮಾರ್ಗರ ಅಂತಕ್ಕಂಥ 4 ನಾಮ ಬಂದ್ಬಿಟ್ಟು ಕುಂಡಲಿನಿ ಯೋಗ ಪೂಜೆ ಮಾಡ್ಬೇಕಾದ್ರೆ ನೆನಪಿಸ್ಕೊಳ್ತೀವಿ. ಓಕೆ, ನಿಮ್ಗೆ ಗೊತ್ತು ಕುಂಡಲಿನಿ ಯೋಗ ಅಂದ್ರೆ ಏನು, ಅದು ಎಲ್ಲಿರುತ್ತೆ, ಹೆಂಗ್ ಮಲ್ಕೊಂಡಿರುತ್ತೆ ಅಂತ ಹೇಳಿದೀನಿ. ಕಾಲ, ಷಟ್ಚಕ್ರ, ಸಮೂಹ, ಜಾತಿ, ಈ ಪೂಜಾ ವಿಧಾನ ಎಲ್ಲ ಇದೆಯಲ್ಲ, ಇದೆಲ್ಲವೂ ಕೂಡ ಕುಲಕ್ಕೆ ಬರುತ್ತೆ. ಅಂದ್ರೆ ಇದೆಲ್ಲ ಏನು ನಾಮಗಳು ಯಾಕೆ ಸರ್ ಕೊಟ್ಟಿದ್ದಾರೆ, ಕುಲ, ಕುಂಡಾಲಯ, ಕೌಲ, ಮಾರ್ಗರ, ಇದೇನು ನಂಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಅದೆಲ್ಲಕ್ಕೂ ಒಂದೊಂದು ಅರ್ಥ ಇದೆ. ಅದ ಅರ್ಥನೇ ಇದು. ಎಲ್ಲದನ್ನ ಸೇರಿ ಒಂದೊಂದು ಗುಂಪು ಮಾಡಿ ಅವರು ಸಿಂಗಲ್ ಆಗಿ ಶಾರ್ಟ್ ಕಟ್ ಆಗಿ ವಶಿನ್ಯಾದಿ ವಾಗ್ದೇವತೆಗಳು ಆತರ ಸ್ತೋತ್ರ ಹೇಳ್ಬೇಕಾದ್ರೆ ಪಠಣೆಯನ್ನ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ? ಕುಮಾರ ಗಣನಾಥಮ್ಮ ಅಂದ್ರೆ ಕುಮಾರಸ್ವಾಮಿಗೆ, ಗಣೇಶನ್ಗೆ ತಾಯಿಯವಳು ಗಣನಾಥ. ಕುಮಾರ ಪ್ಲಸ್ ಗಣ, ನಾಥ ಪ್ಲಸ್ ಅಂಬ. ಕುಮಾರನಿಗೆ ಅಂದ್ರೆ ಸುಬ್ರಹ್ಮಣ್ಯನಿಗೆ ಹಾಗೂ ಗಣೇಶನಿಗೆ ತಾಯಿ ಆಗಿರೋದ್ರಿಂದ ಆಕೆಯನ್ನ ಆ ನಾಮದಿಂದ ನಾವು ಕರಿತೀವಿ ಅನ್ನೋ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾಳೆ, ಅಂದ್ರೆ ಹೇಳ್ತಾ ಇದ್ದಾರೆ ಅಲ್ವಾ. ಕುಲ ಅಂದ್ರೆ ಇಷ್ಟೇ ಅರ್ಥ ಮಾಡ್ಕೋಬೇಕು, ಬೇರೆ ಏನು ಅಲ್ಲ. ನಂದಿನಿ, ನಂದಿನಿ ದುರ್ಗಾದೇವಿ ಮಗಳವಳು, ಸಂತೋಷದಿಂದ ಕೂಡಿರ್ತಕ್ಕಂಥವಳು ಅಥವಾ ಗಂಗಾ ಸ್ವರೂಪ ಅಂತ ಕರಿತೀವಿ. ಕಾಮಧೇನುವಿನ ವಂಶದಲ್ಲಿ ಹುಟ್ಟಿರೋದಕ್ಕೆ ಅವಳನ್ನ ನಂದಿನಿ ಅಂತ ಕರಿತೀವಿ. ಅವಳು ಕೂಡ ಕಾಮಧೇನುವಷ್ಟೇ ಸಮನಾಗಿ ಇರ್ತಕ್ಕಂಥವಳು ಅಂತ ಕರಿತೀವಿ ನಾವು. ನಂದಿನಿ ಅಂದ್ರೆ ಏನು ಅನ್ನೋ ಅರ್ಥಕ್ಕೆ ನಾನು ನಿಮ್ಗೆ ಹೇಳಿದ್ದು. ಆಯ್ತಾ? ಇನ್ನೊಂದು, ಅವಳ ಕುಮಾರ ಗಣನಾಥ ಅಂತ ಯಾಕೆ ಕರಿತೀವಿ ಅಂದ್ರೆ ಸಂತೋಷ, ಬುದ್ಧಿ, ಧೈರ್ಯದ ಸ್ವರೂಪಳಾಗಿ ಬಂದಿರೋ ವಿಘ್ನಗಳನ್ನ ನಿವಾರಿಸುವ ಅನ್ನೋ ಕಾರಣಕ್ಕಾಗಿ ಅವಳನ್ನ ಆ ರೀತಿಯಾಗಿ ಕರಿತೀವಿ. ಅವಳನ್ನ ತೇಜೋವತಿ ಅಂತ ಕೂಡ ಕರೀತಾರೆ. ಏನು ತೇಜೋವತಿ ಅಂದ್ರೆ ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲದ ಮುಂತಾದ ಗ್ರಹಗಳಿಗೆ ಜ್ಯೋತಿ ಸ್ವರೂಪಳಾಗಿರ್ತಕ್ಕಂಥವಳು. ಎರಡೇ ಕಣ್ಣಲ್ಲ, ಸೂರ್ಯ ಚಂದ್ರು ಇಬ್ರೇ ಅಲ್ಲ, ಸೂರ್ಯ, ಚಂದ್ರ, ಅಗ್ನಿ ಅಂತಕ್ಕಂಥ 3 ಕಣ್ಣು, ಸ್ವರ್ಗ, ಮರ್ತ್ಯ ಮತ್ತು ಪಾತಾಳ ಅಂತಕ್ಕಂಥ 3 ಲೋಕಗಳಿಗೂ ಕಣ್ಣಾಗಿರ್ತಕ್ಕಂಥವಳು ಅಂತ ಅರ್ಥ. ನೋಡಿ, ದಕ್ಷಿಣಾಯನ ಉತ್ತರಾಯಣ ಗೊತ್ತಲ್ಲ ನಿಮ್ಗೆ? 6 ತಿಂಗಳು ದಕ್ಷಿಣಾಯನ, ಇನ್ನ 6 ತಿಂಗಳು ಉತ್ತರಾಯಣ. ಅಂದ್ರೆ ಮಕರ ಇಂದ ಕರ್ಕ, ಕರ್ಕ ಇಂದ ಮಕರ. ಓಕೆ, ಮಕರ ರಾಶಿಯಿಂದ ಸೂರ್ಯ ಕರ್ಕ ರಾಶಿಗೆ ಸಂಚಾರ ಮಾಡ್ಬೇಕಾದ್ರೆ ಒಂದ್ ಆಯನ, ಕರ್ಕದಿಂದ ಮಕರಕ್ಕೆ ಸಂಚಾರ ಮಾಡ್ಬೇಕಾದ್ರೆ ಇನ್ನೊಂದು ಆಯನ ಇರುತ್ತೆ. ಈಗ ಜೂನು, ಈಗ 6ನೇ ತಿಂಗಳು ಉತ್ತರಾಯಣ, ಈಗ ಮುಗ್ದೋದ್ಮೇಲೆ ಜುಲೈಯಿಂದ ದಕ್ಷಿಣಾಯನ ಶುರುವಾಗುತ್ತೆ. ಅದೇ ತರ ಮನುಷ್ಯನಿಗೂ ಕರ್ಮಾನುಸಾರವಾಗಿ 3 ಗತಿಗಳಿರುತ್ತೆ. 3 ಗತಿ, ಅದನ್ನ ನಾವು ದಕ್ಷಿಣ ಮಾರ್ಗ, ಮೊದಲನೇದು ದಕ್ಷಿಣ ಮಾರ್ಗ ಅಂತ ಕರಿತೀವಿ. ಏನ್ ಸರ್ ದಕ್ಷಿಣ ಮಾರ್ಗ ಅಂದ್ರೆ ಪಿತೃಲೋಕ. 2ನೇ ಮಾರ್ಗ ಉತ್ತರ ಮಾರ್ಗ ಅಂದ್ರೆ ದೇವಲೋಕದ ಮಾರ್ಗ. 3ನೇ ಮಾರ್ಗನೇ ಬ್ರಹ್ಮ ಮಾರ್ಗ, ಅದೇ ಮೋಕ್ಷ ಮಾರ್ಗ ಅಂತ ಕರಿತೀವಿ. ನಿಮ್ಗೆ ಯಾವ್ಯಾವ ಮಾರ್ಗ ಸಿಗುತ್ತೆ, ನಮ್ಗೆ ಯಾವ ಮಾರ್ಗ ಬೇಕು ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ದಕ್ಷಿಣ ಮಾರ್ಗದಲ್ಲಿ ಪಿತೃಲೋಕ, ನಿಮ್ ತಂದೆ ತಾತ ಎಲ್ಲ ಹೋಗಿ ಈಗ ಸತ್ ಮೇಲೆ ಎಲ್ಲೋ ಒಂದ್ ಕಡೆ ಹೋಗ್ಬೇಕಲ್ಲ, ಅಂದ್ರೆ ಏನೋ ಪಾಪನೋ ಪುಣ್ಯನೋ ಸತ್ತಾಯ್ತು, ಎಲ್ಲೋ ಒಂದ್ ಕಡೆ ಹೋಗ್ಬೇಕಪ್ಪ, ನನ್ ಜೀವ ಎಲ್ಲೋ ಒಂದ್ ಕಡೆ ಹೋಗುತ್ತೆ, ನನ್ನ ಆತ್ಮ ಎಲ್ಲೋ ಒಂದ್ ಕಡೆ ಹೋಗುತ್ತೆ ಅನ್ನೋದಾದ್ರೆ ದಕ್ಷಿಣ ಮಾರ್ಗ, ಪಿತೃಲೋಕ ಅಂತ ಕರೆದು ಬಿಡ್ತೀವಿ. ನೀವು ಉತ್ತರ ಮಾರ್ಗಕ್ಕೆ ಸಂಚಾರ ಮಾಡೋದಾದ್ರೆ ದೇವಲೋಕದ ಮಾರ್ಗ ಆಗಿರುತ್ತೆ. ಅದೇ 3ನೇ ಮಾರ್ಗ ಬ್ರಹ್ಮ ಮಾರ್ಗ ಅಂದ್ರೆ ಮೋಕ್ಷ. ನನ್ ಮೋಕ್ಷ ಸಾಕು, ನನ್ ಜೀವ ಹೋಗ್ಬಿಡ್ಲಿ, ಹೋದ್ಮೇಲೂ ನಾನು ಏನೂ ಹುಟ್ಟಬೇಕು ಅನ್ನೋ ಆಸೆ ನನಗಿಲ್ಲ, ನನ್ಗೇನು ಆಗ್ಬೇಕು, ಮತ್ತೆ ನನ್ ಮನುಷ್ಯ ಜನ್ಮ ಬೇಕು ಅಂತ ನಾನು ಬಯಸಲ್ಲ. ಯಾವ್ದೋ ಒಂದು ನೀನ್ ಆದ್ರೂ ಮನ್ಸ್ ಮಾಡಿ ನನ್ಗೆ ಕೊಡ್ಲೇಬೇಕು ಅನ್ನೋಂಗಿದ್ರೆ ಒಂದ್ ಮರ ಹಾಕ್ಸು, ಒಂದ್ ಪ್ರಾಣಿ ಆಗ್ಲಿ, ಒಂದ್ ಪಕ್ಷಿ ಆಗ್ಲಿ, ಮನುಷ್ಯ ಜನ್ಮ ಬೇಡ, ನನ್ಗೆ ಮೋಕ್ಷ ಸಾಧನೆ ಸಾಕು ಅನ್ನೋ 3 ಮಾರ್ಗಗಳು ಮನುಷ್ಯನ ಕರ್ಮಾನುಸಾರ ಇರುತ್ತೆ. ಇದನ್ನ 3 ಗತಿ ಅಂತ ಕರಿತೀವಿ, ಅಥವಾ 3 ಮಾರ್ಗ ಅಂತ ಕರಿತೀವಿ. ಈ 3 ಮಾರ್ಗಕ್ಕೆ ದಾರಿ ಯಾರು ತೋರಿಸ್ತಾಳೆ? ತಾಯಿ. ಇದನ್ನ ಪೂರೈಸ್ತಾಳೆ ತಾಯಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮಾಲಿನಿ ಅಂದ್ರೆ ಮಾಲಿನ ಧರಿಸ್ಕೊಂಡಿದ್ದವಳು ಅಂತ ಅರ್ಥ. ಮಾಲಿನ ಧರಿಸ್ಕೊಂಡಿದ್ದಾಳೆ. ಇನ್ನೊಂದು ಅರ್ಥದಲ್ಲಿ ಮಾಲಿನಿ ಅಂತ ಅದಕ್ಕೆ 15 ವರ್ಣ ಅಂತ ಕೂಡ ಹೇಳ್ತಾರೆ. ಎಲ್ಲಿ? ಶ್ರೀವಿದ್ಯೆ. ನೋಡಿ, ಶ್ರೀಚಕ್ರ ಕ್ಲಾಸ್ ಮಾಡಿದೆ ನಾನು ಕೆಲವೊಂದಷ್ಟು ವಿಚಾರಗಳನ್ನ ನಿಮ್ಮ ಹತ್ರ ಶೇರ್ ಮಾಡಕ್ ಪ್ರಯತ್ನ ಪಟ್ಟೆ. ಬಟ್ ತರಗತಿ ನಡಿಬೇಕಾದ್ರೆ ಶ್ರೀವಿದ್ಯಾ ಅಥವಾ ಶ್ರೀಚಕ್ರದ
ಟಾಪಿಕ್ ಬಂದಾಗ ಕೆಲವೊಂದಷ್ಟು ವಿಚಾರವನ್ನ ಹೇಳ್ತೀನಿ, ನೀವು ಅದೇ ತರ ನೋಟ್ ಮಾಡ್ಕೋಬೇಕು ಮೈಂಡ್ ಅಲ್ಲಿ. ಯಾಕಂದ್ರೆ ನಾನು ಬರೀ ಶ್ರೀಚಕ್ರ ಕ್ಲಾಸ್ ಅಲ್ಲಿ ಹೇಳಕ್ ಆಗಲ್ಲ, ಈ ತರ ನಾರ್ಮಲ್ ಕ್ಲಾಸ್ ಮಾಡ್ಬೇಕಾದ್ರೆ ನಾನು ಕೆಲವೊಂದಷ್ಟು ವಿಚಾರ ಹೇಳ್ತೀನಿ. ಈ ಶ್ರೀವಿದ್ಯೆಯಲ್ಲಿ ಪಂಚದಶ ಬೀಜಾಕ್ಷರಿ ಇದೆ, ಅದು ನಾವು ಮಾಲಿನಿ ವೃತ್ತ ಅಂತ ಕರಿತೇವೆ. ಓಕೆನಾ? ಮಾಲಿನಿ ವೃತ್ತ. ನ ನ ಮ ಯ ಯ ಯತೇಯಂ ಮಾಲಿನಿ ಭೋಗಿ ಲೋಕೈಹಿ ಅಂತ ಒಂದು ಪದ್ಯ, ಅಂದ್ರೆ ಅದಕ್ಕೊಂದು ಸೂತ್ರ, ಒಂದು ಫಾರ್ಮುಲಾ. ಈ ಪದ್ಯದ ಮೊದಲ ಸಾಲಿನಲ್ಲಿ 8 ಅಕ್ಷರ ಇರುತ್ತೆ. ಒಂದು ಪದ್ಯ ಬರೀರಿ ನೀವು, ಯಾವ್ದೋ ಒಂದು ಪೊಯೆಟ್ ಒಂದು ಏನೋ ಬರೀರಿ, ಒಂದು ವರ್ಷ ಏನೋ ಒಂದು ಬರ್ಕೊಳ್ಳಿ ನೀವು. ಆ ಮೊದಲನೇ ಸಾಲಲ್ಲಿ ಎಷ್ಟು ಅಕ್ಷರ ಬರ್ಬೇಕು ಅಂದ್ರೆ 8 ಅಕ್ಷರ ಬರ್ಬೇಕು. ಎರಡನೇ ಸಾಲಲ್ಲಿ 7 ಅಕ್ಷರ ಬರ್ಬೇಕು. 7 + 8 ಎಷ್ಟಾಯ್ತು? 15 ಅಕ್ಷರ ಆಯ್ತು. ಆಯ್ತಾ? ಎಕ್ಸಾಂಪಲ್, ಸರಿ ಒಂದು ಎಕ್ಸಾಂಪಲ್ ಕೊಡಿ ಸರ್, ನನ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ. ನರಹರಿಪುರದಲ್ಲಿ ಅಂತ ಮೊದಲನೇ ಲೈನ್ ಅಲ್ಲಿ ಬರೀತೀನಿ ನೋಡಿ. ನ ರ ಹ ರಿ ಪು ರ ದಲ್ ಲಿ, ಒತ್ತು ಕಾಮ ಅದೆಲ್ಲ ಲೆಕ್ಕ ಬೇಡ, 8 ಅಕ್ಷರ ಇರ್ಬೇಕು ನನ್ಗೆ. ನರಹರಿಪುರದಲ್ಲಿ 8 ಆಯ್ತಾ? ಎರಡನೇ ಸಾಲಲ್ಲಿ ವೃದ್ಧಾಶ್ರಮಂಗಳ್ ಅಂತ 7 ಅಕ್ಷರ. ನರಹರಿಪುರದಲ್ಲಿ ವೃದ್ಧಾಶ್ರಮಂಗಳ್ 7, 8 + 7 ಅಕ್ಷರ ಆಯ್ತು. ಆಯ್ತಾ? ಈ ರೀತಿ ಪದ್ಯ ಬರೆಯೋದು, ಇದನ್ನ ಶ್ರೀವಿದ್ಯಾ ಮೂಲ ಮಂತ್ರದ ಅಕ್ಷರ ಅಂತ ಕರಿತೀವಿ. ಇನ್ನೊಂದು ಘನ ಹಿಮ ತತಿಯಂತೆ ಸುಂದರಿ, ಅಂದ್ರೆ ಒಂದ್ ಶ್ಲೋಕ ಬರಿಬೇಕಾದ್ರೆ ಏನೆಲ್ಲ ಫಾಲೋ ಮಾಡ್ಬೇಕು ಅಂತ. ಕ ಎ ಇ ಲ ಹ್ರೀಂ ಹ ಸ ಕ 8 ಅಕ್ಷರ, ಮತ್ 7 ಅಕ್ಷರ ಹ ಲ ಹ್ರೀಂ ಸ ಕ ಲ ಹ್ರೀಂ ಅಂತ 15 ಅಕ್ಷರ. ಅಂದ್ರೆ ಮಾಲಿನಿ ಅಂದ್ರೆ ಶ್ರೀವಿದ್ಯಾ ರೂಪ ಮುಖಾಂತರ ಅಕ್ಷರದ ಮಾಲೆಯನ್ನ ಧರಿಸ್ಕೊಂಡಿದ್ದವಳು ಅನ್ನೋ ಅರ್ಥ ಆಗತ್ತೆ. ಆಯ್ತಾ? ನೀವು ಶ್ರೀವಿದ್ಯದಲ್ಲೆಲ್ಲ ಬರುತ್ತಲ್ಲ ಅಕ್ಷರಗಳು, ಯಾಕೆ ಸರ್ ಬರೆದ್ರು? ಅದ್ ಸುಮ್ನೆ ಬರ್ದಿಲ್ಲ, ಅದಕ್ಕೆ ಒಂದು ಸೂತ್ರ ಇದೆ. ಈಗ ಲೆಕ್ಕ ಬರಿಬೇಕಾದ್ರೆ ಹೇಗೆ ನೀವು A² AB² + AC² BC² ಅಂತೆಲ್ಲ ಬರಿತೀವೋ, ಅದೇ ತರ ಇಲ್ಲೂ ಕೂಡನೆ ಒಂದು ಶ್ರೀಚಕ್ರ ಅಥವಾ ಒಂದು ಶ್ಲೋಕ ಬರಿಬೇಕಾದ್ರೆ ಇಷ್ಟೇ ಅಕ್ಷರ ಬರಿಬೇಕು ಅಂತ ಲೆಕ್ಕ ಇಟ್ಟು ಬರಿಬೇಕು ಅಲ್ವಾ? ಹಾಗಾಗಿ ಅವಳನ್ನ ಮಾಲಿನಿ ಅಂತ ಕರಿತೀವಿ. ಶಿವಶಕ್ತಿ ಸ್ವರೂಪಿಣಿ ಅಥವಾ ಹಂಸ ಸ್ವರೂಪಿಣಿ, ಮಾತೃಶಕ್ತಿ ಸ್ವರೂಪಿಣಿ. ಯಾದೇವಿ ಸರ್ವಭೂತೇಶು ಮಾತೃರೂಪಿಣ ಸಂಸ್ಥಿತ. ಅಂದ್ರೆ ಮಲೆಯ ಪರ್ವತದಲ್ಲಿ ವಾಸ ಆಗಿದ್ದಾಳೆ ತಾಯಿ. 7 ಸಮುದ್ರ, 7 ದ್ವೀಪ, 7 ಕುಲ ಪರ್ವತ, ಅವುಗಳಲ್ಲಿ ನಮ್ಮ ಈ ಉಪ್ಪಿನ ಸಮುದ್ರದಲ್ಲಿ ಯಾವ್ದು ಹೇಗಿರುತ್ತೆ? ಉಪ್ಪಾಗಿರುತ್ತಾ? ಸಮುದ್ರ ಸಾಲ್ಟ್ ಆಗಿರುತ್ತಾ? ಈ ಉಪ್ಪಿನ ಸಮುದ್ರ ಮಧ್ಯದಲ್ಲಿ ಜಂಬೂದ್ವೀಪದಲ್ಲಿ 7 ಕುಲ ಪರ್ವತ, ಅಂದ್ರೆ 7 ಸಬ್ಬು ಪರ್ವತಗಳಿರುತ್ತೆ. ಯಾವುದು ಪರ್ವತ ಮರ್ತೋದ್ರ? ಮಹೇಂದ್ರ ಪರ್ವತ, ನಿಷದ, ಮಾಲ್ಯವಾನ್, ಗಂಧಮಾದನ, ವಿಂಧ್ಯ, ಮೇರು ಪರ್ವತ. ನೋಡಿ ಎಷ್ಟು ಪರ್ವತ ಆಯ್ತು. ಅಂದ್ರೆ ಅವಳ ಮಾತೃ ಸ್ವರೂಪಿಣಿ ಮಲೆಯ ಪರ್ವತದಲ್ಲಿ ವಾಸ ಆಗಿದ್ದಾಳೆ. ಎಲ್ಲಿ? ಉಪ್ಪಿನ ಸಮುದ್ರ. ಅದ್ರ ಮಧ್ಯೆ ಜಂಬೂ ದ್ವೀಪ, ಅದ್ರ ಮಧ್ಯೆ 7 ಕುಲ ಪರ್ವತ, 7 ಸಬ್ಬು ಪರ್ವತ ಇರಬೇಕು. ಆ 7 ಸಬ್ಬು ಪರ್ವತ ಯಾವುದು ಅಂದ್ರೆ ಮಹೇಂದ್ರ ಪರ್ವತ, ನಿಷದ, ಮಾಲ್ಯವಾನ್, ಪಾರಿಯಾತ್ರಕ, ಗಂಧಮಾದನ, ವಿಂಧ್ಯ, ಮೇರು ಪರ್ವತ. ಇವುಗಳಲ್ಲಿ ಮಲೆಯ ಪರ್ವತದಲ್ಲಿ ಗಂಧ ಮತ್ತು ಹರಿಚಂದನ ಮರ ಇರುತ್ತೆ ಸರ್. ಶ್ರೀಗಂಧ ನೋಡಿದೀರಾ ನೀವು? ರಕ್ತಚಂದನ, ಶ್ರೀಚಂದನ, ಆ ಮರಗಳಿರುತ್ತೆ ಆ ಪರ್ವತ ಅಂದ್ರೆ ಆ ಬೆಟ್ಟದಲ್ಲಿ. ಆ ಮಲೆಯ ಪರ್ವತದಲ್ಲಿ ಅವುಗಳ ಸುವಾಸನೆಗೆ ಸೋತು ಇದ್ದಾಳೆ ಅನ್ನೋ ಅರ್ಥ. ಮಲಯೇ ಭಿಲ್ಲ ಪುರಂಧ್ರಿ ಚಂದನ ತರುಕಾಷ್ಠಮಿಂಧನಂ ಕುರುತೆ ಅಂತ ಒಂದು ಶ್ಲೋಕ. ಮಲೆಯ ಪರ್ವತದಲ್ಲಿ ಮಾಡೋ ಬಿಲ್ಲವರ ಹೆಂಗಸರು ಅಡ್ಗೆ ಮಾಡಕ್ಕೆ, ಸ್ನಾನ ಮಾಡಕ್ಕೆ, ನೀರ್ ಕಾಯಿಸಕ್ಕೆ ಗಂಧದ ಸೌದೆಯನ್ನೇ ಉಪಯೋಗಿಸ್ತಾರೆ ಅನ್ನೋ ಶ್ಲೋಕ ಅದು. ಬಿಲ್ಲವರು ಅಂದ್ರೆ ಕಾಡ್ ಜನ ಇರ್ತಾರಲ್ಲ, ಕಾಡ್ ಜನಗಳಿಗೆ ಯಾವುದು ಗಂಧ ಯಾವುದು ಅನ್ನೋ ವ್ಯತ್ಯಾಸ ತಿಳಿದೆ ಆಗಿನ ಕಾಲದಲ್ಲಿ ಏನ್ ಮಾಡೋರಂತೆ, ಎಲ್ಲದಕ್ಕೂ ಅದನ್ನೇ ಯೂಸ್ ಮಾಡೋರಂತೆ. ಅಂದ್ರೆ ನೀವ್ ಆ ಕಾಡಲ್ಲಿ ಯಾವ್ಯಾವ ಬರೀ ಅದೇ ಮರ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದನ್ನ ಸೌದೆಗೆ ಪ್ರತಿಯೊಂದಕ್ಕೂ ಯೂಸ್ ಮಾಡ್ತಾರೆ ಅಂದ್ರೆ ಅಷ್ಟು ಯಥೇಚ್ಛವಾಗಿದೆ ಆ ಪರ್ವತದಲ್ಲಿ ಏನೋ ಅರ್ಥ. ಗಂಧದ ಮರಗಳೇ ಇದೆ ಅಂತ. ಆ ಗಂಧದ ಮರಗಳಿರ್ತಕ್ಕಂಥ ಕಾಡಲ್ಲಿ ತಾಯಿ ಅದಕ್ಕೆ ಸೋತು, ಆ ಸುವಾಸನೆಗೆ ಸೋತು ಅಲ್ಲಿದ್ದಾಳೆ ಅನ್ನೋ ಅರ್ಥ ಆಗುತ್ತೆ. ಈ ತುಷ್ಟಿ ಸ್ವರೂಪಿಣಿ ಅಂತೆಲ್ಲ ಕರಿತೀವಿ. ತುಷ್ಟಿ, ಸಂತುಷ್ಟಿ, ಇನ್ನೇನ್ ಬೇಕು? ಕೋಟಿಗಟ್ಲೆ ಹಣ ಇದ್ರೆ ಮಾನಸಿಕ ಸಂಪತ್ತಿರಲ್ಲ. ಇಷ್ಟು ನನ್ಗ್ ಸಾಕಮ್ಮ ತಾಯಿ, ಎಲ್ಲಾ ಕೊಟ್ಟಿದ್ಯಾ ನನ್ಗೆ, ಇನ್ ಸಾಕು ಅನ್ನೋರು ಯಾರು ಇರಲ್ಲ. ಹಾಗಾಗಿ ತಾಯಿ ಒಂದು ಸ್ಟೇಜ್ ಅಲ್ಲಿ ನಮ್ಗೆ ಸಂತುಷ್ಟಿ ಕೊಟ್ಬಿಡ್ತಾಳಂತೆ. ಸಾಕು ಕಣ್ಣು, ಸಾಕು, ಇನ್ನು ಬೇಕು ಅಂತ ಕೇಳ್ಬೇಡ ನೀನು.
ತುಷ್ಟಿ ರೂಪಿಣಿ ನಾನು. ನೀವ್ ಏನ್ ಕೇಳಿದ್ರು ಕೊಡ್ತೀನಿ, ನಾನು ಇಲ್ಲ ಅನ್ನಲ್ಲ. ಆದ್ರೆ ತೃಪ್ತಿ ಆದ್ರೆ ಮಾತ್ರ ಪುಷ್ಟಿ ಇರುತ್ತೆ. ದೇಹಕ್ಕೆ ಶಾರೀರಿಕ ಬಲ ಮುಂದೆ ಸಾಕಾಗಲ್ಲ, ಮಾನಸಿಕ ಬಲ ಬೇಕು, ನೈತಿಕ ಬಲ ಬೇಕು. ಮಾನವನಿಗೆ ಬಹಳ ಮುಖ್ಯ ಆಗಿರುತ್ತೆ. ವ್ಯಸನ ಕಲ್ತ್ಕೊಂಡ್ಬಿಟ್ಟು ತಪ್ಪು ದಾರಿಲಿ ಯಾಕೆ ಇರ್ತೀರಾ ನೀವು? ತಪಸ್ಸನ್ನ ಆಚರಿಸಿ, ಮಿತಾಹಾರ ಸೇವನೆ, ಹಿತಬುಕ್ ಮುತಬುಕ್ ಇರ್ಬೇಕು, ಜೀರ್ಣ ಶರೀರ ಆಗೋಷ್ಟು ಊಟ ಮಾಡ್ಬೇಕು. ಮಹಾನ್ ಋಷಿಗಳಿದ್ರು, ಎಷ್ಟು ಬಲಶಾಲಿ ರಾಜ ಇದ್ರೇನು, ಚಕ್ರವರ್ತಿ ಕೋಟೀಶ್ವರ ಇದ್ರೇನು, ಅವನು ಒಂದೇ ಒಂದು ಶಾಪ ಕೊಟ್ಬಿಟ್ರೆ ಎಂತ ಶಕ್ತಿವಂತ ಆದ್ರೂ ಕುಸ್ತೋಗ್ಬಿಡ್ತಾನೆ. ಅದ್ರ ಅರ್ಥ, ನಿಮ್ಮ ಹಣ ಶಕ್ತಿ ದೊಡ್ಡದೋ, ನೀನು ರಾಜನಾಗಿ ನೀನ್ ಕತ್ತಿ ವಿದ್ಯೆ ಕಲ್ತಿದ್ ಹೆಚ್ಚೋ, ಅವನ್ ತಪಸ್ಸಾಚರಿಸಿ ಮಂತ್ರ ವಿದ್ಯೆ ಕಲ್ತಿದ್ ಹೆಚ್ಚೋ. ಭಾಗವತದಲ್ಲಿ ಪ್ರಹ್ಲಾದ ಹಿರಣ್ಯಕಶಿಪುಗೆ ಪ್ರಶ್ನೆ ಕೇಳ್ತಾ ಇರ್ತಾನೆ, ಅವನು ಉತ್ತರ ಕೊಡ್ಬೇಕು. ಅದೊಂದು ಸಿಚುವೇಶನ್ ಬರುತ್ತೆ ಭಾಗವತದಲ್ಲಿ. ಅವಾಗ ಅವ್ನು ಹೇಳ್ತಾನೆ, ನಿನ್ಗೆ ಯಾವ ಬಲದ ಮೇಲೆ ಹೀಗೆ ಆಡ್ತಿದ್ಯೋ ಪ್ರಹ್ಲಾದ ಅಂತ ಹಿರಣ್ಯಕಶಿಪು ಕೇಳಿದಾಗ ತುಂಬಾ ಚೆನ್ನಾಗಿ ಉತ್ತರ ಕೊಡ್ತಾನೆ ಪ್ರಹ್ಲಾದ. ನನಗೆ ಭಗವನ್ ನಾಮ ಅನ್ನೋ ಬಲ ಇದೆ. ನೀನ್ ಹಾವು ಕೈಲಿ ಕಚ್ಚಿಸ್ತೀಯಾ, ಆನೆ ಕೈಲಿ ತುಳಿಸ್ತೀಯಾ, ಬೆಟ್ಟದ ಮೇಲಿಂದ ಎತ್ತಾಕ್ತೀಯ, ವಿಷಪ್ರಾಶನ ಮಾಡ್ತೀಯಾ, ನೀನ್ ಏನ್ ಬೇಕಾದ್ರೂ ಮಾಡು, ನನ್ನ ಹತ್ರ ಯಾರೂ ಇಲ್ಲ ಸಪೋರ್ಟ್ಗೆ. ಆದ್ರೆ ಭಗವಂತನ ನಾಮ ಅನ್ನೋ ಬಲ ಇದೆ, ಅದು ನನ್ನನ್ನ ಕಾಪಾಡುತ್ತೆ ಅಂತ ಪ್ರಹ್ಲಾದ ಉತ್ತರ ಕೊಡ್ತಾನೆ. ಆ ಸ್ವಾಮಿನೇ ಶಕ್ತಿ. ಹಾಗೆ ಆ ಪುಷ್ಟಿ ಸ್ವರೂಪಿಣಿ, ಮತಿ ಸ್ವರೂಪಿಣಿ ಆಗಿರ್ತಕ್ಕಂಥ ದೇವಿ ನಮಗ್ ಶಕ್ತಿ ಆಗ್ಬೇಕು, ನಮ್ಮ ಆತ್ಮವಿಶ್ವಾಸ ಆಗ್ಬೇಕು, ನಾನ್ ಮಾಡೋ ಕೆಲಸದಲ್ಲಿ ಅವಳು ಇರ್ಬೇಕು. ಶಾಂತ್ ಅಂದ್ರೆ ಹಂಸ ಸ್ವರೂಪಿಣಿಯಾದ ಶ್ವಾಸ ನೋಡಿ. ನಮ್ಮ ಶ್ವಾಸವನ್ನ ಹಂಸ ಸ್ವರೂಪ ಅಂತ ಕರಿತೀವಿ. ವಿಚಾರ ಗೊತ್ತಿಲ್ಲ ನಿಮ್ಗೆ? ಹಂಸ ನೆನ್ಪು ಮಾಡ್ಕೊಳ್ಳಿ. ಅದು ಹೇಗಿರುತ್ತೆ, ಆ ಕಡೆ ಈ ಕಡೆ ಆ ಬಾತ್ಕೊಳ್ಳಿದು, ಬಿಳಿ ಬಾತ್ಕೊಳ್ಳಿದು, ಆ ರೆಕ್ಕೆ 2 ಪಾರ್ಟ್ ಇರುತ್ತಲ್ಲ, ದೇಹದ ಭಾಗ ನೆನ್ಪು ಮಾಡ್ಕೊಳ್ಳಿ. ಈ ಶ್ವಾಸ, ಮಾನವನ ಉಚ್ಛ್ವಾಸ ನಿಶ್ವಾಸ ಮೂಗಿಂದ ಹಿಡಿದು 15 ಅಂಗುಲ ದೂರದವರೆಗೂ ವ್ಯಾಪಿಸಿರುತ್ತೆ. ನಮ್ ಮೂಗೇನಿದೆ, ನಾವೇನ್ ಉಸಿರಾಡ್ತಾ ಇದೀವಿ, ನಾವೆಷ್ಟು ಸರೌಂಡಿಂಗು ಗಾಳಿ ಸೇವಿಸ್ತೀವಿ ಗೊತ್ತಾ? 15 ಅಂಗುಲ ಅಂದ್ರೆ 15 ಇದ್ರಷ್ಟು ನಾವು ಗಾಳಿನ ನಾವು ಸೇವಿಸುವಷ್ಟು ಶಕ್ತಿ ಇರುತ್ತೆ ನಮ್ಮ ಮೂಗಿಗೆ, ನಮ್ಮ ಶ್ವಾಸಕೋಶಕ್ಕೆ. ಮಾಯಮಯವಾದ ಶರೀರದಿಂದ ಹೊರಗಡೆ ಬಂದಂತ ಅಜೀವ ರೂಪ ಹಂಸ ಅಂದ್ರೆ ಒಂದು ಗಾಳಿ ಶಾಂತಿಯಾಗಿರುತ್ತೆ. ಆದ್ರೆ ಹೊರಗಡೆ ಶಾಂತಿಯಿಂದ ಇರೋ ಗಾಳಿ ನಮ್ಮ ದೇಹಕ್ಕೆ ಹೋಗಿದ ತಕ್ಷಣ ನಾವು ಶಾಂತಿಯಿಂದ ಇರಲ್ಲ. ಕಣ್ ರೆಪ್ಪೆ ಬಡಿಯೋಷ್ಟು ಕಾಲದಲ್ಲಿ ನಾವು ಉಸಿರಾಡ್ಬಿಟ್ಟಿರ್ತೀವಿ. ಆ ಒಳಗಡೆ ಕೊತ ಅಂತ ಕುದ್ದು ಬೆನ್ನು ನಮ್ಮ ಆಲೋಚನೆಯಲ್ಲಿ ಸತ್ತಂತ ಗಾಳಿ ಮತ್ತೆ ದೇಹದಿಂದ ಹೊರಗಡೆ ಬಂದು ಶಾಂತಿ ತಗೊಳುತ್ತೆ. ಹೀಗೆ ಹಂಸ ರೂಪದಲ್ಲಿ ಹೋದಂತ ದೇಹದೊಳಗಡೆ ಹೋದಂತ ಗಾಳಿ ತಬ್ಬಿಬ್ಬಾಗಿ ಹೊರಗಡೆ ಬರುತ್ತೆ. ಇದನ್ನೇ ನಮ್ ಜೀವಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ತುಂಬಾ ಶಾಂತಿಯಿಂದ ನನ್ನ ದೇಹದೊಳಗಡೆ ದೇವರು ಜೀವನ ಕೊಡ್ತಾನೆ. ಆ ಜೀವ ಬೆಳೀತಾ 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 ಏನೇನೋ ಜೀವನದಲ್ಲಿ ಆಗತ್ತೆ, ಅಕಾರ್ಯ ಆಗತ್ತೆ, ನೋವು, ದುಃಖ, ಸಂಕಟ ಏನೇನೋ ಆಗತ್ತೆ. ಆ ಪರಮಾತ್ಮ ಕೊಟ್ಟಂತ ಉಸಿರಿಗೆ ಇದಿಲ್ಲ. ಅಂದ್ರೆ ಈಗ ಬಾಲ್ಯ, ಯೌವನ, ಮುಪ್ಪು ಅಂತ ಮುಖ್ಯ ಇದಿಲ್ಲ, ಯಾವುದೇ ರೀತಿ ಎಫೆಕ್ಟ್ ಇಲ್ಲ. ಅದು ಅಂದ್ರೆ ಎಂತ ಕರಿತೀವಿ ಅಂದ್ರೆ ತಬ್ಬಿಬ್ಬಾಗಿ ಒತ್ತಾಡ್ತಿರುತ್ತೆ ನನ್ನ ದೇಹದೊಳಗಡೆ ಆ ಗಾಳಿ. ಪಿಂಡದಲ್ಲಿ ಜೀವನಿಗೆ ಚೈತನ್ಯ ಕೊಟ್ಟಂತ ಗಾಳಿ ಯಾವಾಗ ಪತನ ಆಗ್ತೀನೋ ಅಂತ ಕಾಯ್ತಾ ಇರುತ್ತೆ. ಶಾಂತಿ ಅಶಾಂತಿಗಳ ನಡುವೆ ಹಂಸ ರೂಪದಲ್ಲಿ ಹೋಗೋದು ಬರೋದು ಮಾಡ್ತಾ ಇರುತ್ತೆ ನೋಡಿ. ಉಸಿರಾಡ್ತೀವಿ, ಉಸಿರು ಬಿಡ್ತೀವಿ, ಹೋಗೋದು ಬರೋದು ಮಾಡ್ತಾ ಇರುತ್ತೆ. ಮನುಷ್ಯನ ಆಯಸ್ಸು ಕಡಿಮೆ ಆಗ್ತಾ ಆಗ್ತಾ ಕುಂಭಕ, ರೇಚಕ, ಪೂರಕಗಳ ಮೂಲಕ, ಸುಷುಮ್ನ ಮೂಲಕ, ಯೋಗ ಭಕ್ತಿಯ ಮೂಲಕ, ಸಹಸ್ರಾರದ ಮೂಲಕ ನಾವು ಅದಕ್ಕೆ ಶಾಂತಿಯನ್ನ ಕೊಟ್ರೆ ಸತ್ಮೇಲ್ ಶಾಂತಿ ಸಿಗುತ್ತೆ. ಪೂಜೆ, ಜಪ, ನಾಮ ಸಂಕೀರ್ತನೆ, ಯೋಗಾಭ್ಯಾಸ, ಗುರು ಪರಂಪರಾ ಪದ್ಧತಿ, ಬ್ರಹ್ಮ ವಿದ್ಯಾರ್ಥಕ ಮಾಡಿದ್ದೆ ಆದ್ರೆ ಅದು ಶಾಂತಿಯಾಗಿರುತ್ತೆ. ಇಲ್ಲಾಂದ್ರೆ ಯಾವಾಗ ಈ ದೇಹ ಬಿಟ್ಟು ಹೊಟ್ಟೋಗ್ಬಿಡ್ತೀನಪ್ಪ, ನನಗ್ ಸಾಕಾಗಿದೆ ಪರಮಾತ್ಮ ಅಂತ, ಅದು ಪ್ರತಿದಿನ ಕೂಡ ಸತ್ತು ಬದುಕ್ತಿರುತ್ತೆ ನಮ್ಮೊಳಗಡೆ ಇರೋ ಪ್ರಾಣಶಕ್ತಿ. ಹಾಗಾಗಿ ಯಾಕೆ ಈ ವಿಚಾರ ಬಂತು ಅಂದ್ರೆ, ಕಾಂತಿ ಅಂದ್ರೆ ಸ್ವಸ್ತಿಮತಿ ಅಂದ್ರೆ ಮಂಗಳಕರವಾಗಿತ್ತು. ಅವಳು ಮಾಡಿದ್ದೆಲ್ಲ ಮಂಗಳನೆ, ಬಟ್ ಅಮಂಗಳ ಮಾಡ್ಕೊಂಡಿದ್ ನಾವು ಕೈಯಾರ ಮಾಡ್ಕೊಂಡಿತ್ತು. ಆ ಮಿಣುಕು ಹುಳುಗಳು ಕಾಂತಿ ಬೀಳೋ ತರ ನಮ್ ದೇಹಕ್ಕೊಂದು ಕಾಂತಿ ಕೊಟ್ಟಿದ್ದಾಳೆ. ಆ ಯಾವ ತರ ಹುಳು ಕಂಟಿನ್ಯೂಸ್ ಆಗಿ ಬೆಳಕ್ ಬಿಡಲ್ಲ, ಮಿಂಚುಳ, ಆ ಮಿಂಚುಳ್ಳಿ ಮಿಣುಕು ಹುಳ ಅದು ಆನ್ ಮಾಡುತ್ತೆ, ಆಫ್ ಆಗುತ್ತೆ. ಅಂದ್ರೆ ಆ ಬೆಳಕು ತೋರುತ್ತೆ, ಬೆಳಕನ್ನ ಮತ್ತೆ ಮುಚ್ಕೊಂಡುತ್ತೆ. ಅದೇ ತರ ನಮ್ಮ ಜೀವ
ಭಾಗವತದಲ್ಲಿ ಒಂದು ಮಹಾದ್ಭುತವಾದ ಪುರಾಣ ಕಥೆ ಇದೆ. ಅನಂತ ಜಲರಾಶಿ ಮಧ್ಯೆ ವಟಪತ್ರೆಯಾಗಿ ಮಹಾವಿಷ್ಣು ಬಾಲರೂಪದಲ್ಲಿ ಇರ್ತಾರೆ. ಮಕ್ಕಳು ಅಂದ್ರೆ ಚೇಷ್ಟೆ, ಶಿಶು ಸಹಜ ಚೇಷ್ಟೆ ಕರಿತೀವಿ. ಆ ಕಾಲಿನ ಹೆಬ್ಬೆರಳನ್ನು ಬಾಯಲ್ಲಿ ಇಟ್ಕೊಂಡು ಮಲ್ಕೊಂಡಿರ್ತಾನಂತೆ ಮಹಾವಿಷ್ಣು ಬಾಲ ಸ್ವರೂಪದಲ್ಲಿ. ಅಂದ್ರೆ ಆ ಕಾಲು ಬೆರಳನ್ನ ಬಾಯಲ್ಲಿ ಇಟ್ಕೊಂಡು ಆಲೋಚನೆ ಮಗ್ನನಾಗ್ತಾನೆ. ವಿಷ್ಣು ಆಗಿತ್ತಲ್ಲ, ಅವನು ಯಾವಾಗ್ಲೂ ಲೋಕ ಚಿಂತೆ ಅವನಿಗೆ. ನಾನ್ ಯಾರು, ನನ್ಗೆ ಈ ಸ್ಥಿತಿ ಯಾಕೆ ಬಂತು ಅಂತ ದೀರ್ಘಾಲೋಚನೆಯಲ್ಲಿ ಇರ್ತಾನೆ. ಆಗ ಶರೀರವಾಗಿ ಹೇಳುತ್ತೆ, ವಿಷ್ಣು ಯೋಗ ಮಾಯೆಯಲ್ಲಿ ಇದ್ಯಾ, ಎದ್ದೇಳು ನಿನ್ ಮೇಲೆ ಅಂತ. ನೋಡಿ, ಮಕ್ಳು ಕೂಡ ಈರು ಚಿಕ್ಕ ಮಕ್ಳು ಕಾಲನ್ನ ತೆಗೆದು ಬಾಲಿ ಇಟ್ಕೊಂತಾರೆ. ದೊಡ್ಡವ್ರು ಸಾಧ್ಯ ಆಗಲ್ಲ, ಅದು ಮಕ್ಳಿಗೆ ಮಾತ್ರ ಸಾಧ್ಯ, ಹುಟ್ಟದ ಮಕ್ಳಿಗೆ. ಹಾಗೆ ಇಟ್ಕೊಂತಾ ಇದ್ದಾರೆ ಅಂದ್ರೆ ಅದಕ್ಕೇನೋ ಒಂದು ಶಾಸ್ತ್ರ ಹೇಳ್ತಾರೆ. ಸ್ವತಃ ವಿಷ್ಣುನೇ ಆ ಕೆಲಸ ಮಾಡಿದ್ದ. ನಾವು ಯೋಗ ಮಾಯಲ್ಲಿದ್ದೀವಿ, ಎದ್ದೇಳೋಣ ನಾವು ಆದಷ್ಟು ಬೇಗ. ಆ ತಾಯಿ ಕೃಪೆ ನಮ್ಗಾಗ್ಲಿ. ಏನಾಗುತ್ತೆ ಸರ್ ಅಶರೀರವಾಣಿ? ಸರ್ವಂ ಖಲಿದ್ವಾ ಮೇವವಾಹಂ ನಾಣ್ಯದಸ್ತಿ ಸನಾತನಂ. ಅಷ್ಟೇ ಬಂತು ಶ್ಲೋಕ. ಅವಾಗ ದಿವ್ಯವಾಣಿ ಕೇಳಿ ಅದನ್ನ ನೆನ್ಸ್ಕೊಂತಾನೆ, ಶ್ಲೋಕದ ಅರ್ಥ ಗೂಢಾರ್ಥವನ್ನ ಆಲೋಚಿಸ್ತಾನೆ. ಈ ಸ್ವರ ಯಾರ್ದು, ಯಾರು ಹೇಳಿದ್ದು? ಹೆಂಗಸ್ ಹೇಳಿದ್ರ ಗಂಡಸ್ ಹೇಳಿದ್ರ? ಇದನ್ನ ಎರಡೂ ಅಲ್ಲ, ನಪುಂಸಕನ. ಬಾಲ ವಿಷ್ಣು ಅಂದ್ರೆ ಇನ್ನು ಮಗುವನು. ಆಗ ಅಲ್ಲಿಗೆ ಮಹಾಲಕ್ಷ್ಮಿ ಸ್ವರೂಪಿಣಿಯಾದಂತಹ ದೇವಿ ಪ್ರಕಟಗೊಳ್ತಾಳೆ. ದಿವ್ಯ ಶಕ್ತಿ ಸ್ವರೂಪಿಣಿಯರು ಬರ್ತಾರೆ. ರತಿರ್ಭೂತಿಸ್ತಥಾ ಬುದ್ಧಿರ್ಮತಿಃ ಕೀರ್ತಿಃ ಸ್ಮೃತಿರುದ್ಧಿಃ ತಥಾ ಮೇಧಸ್ವಧಾ ಸ್ವಾಹಾ ಕ್ಷುಧಾ ನಿದ್ರಾ ದಯಾ ಗತಿಃ ತುಷ್ಟಿಃ ಪುಷ್ಟಿ ಕ್ಷಮಾ ಲಜ್ಜಾ ಜೃಂಭಾ ತದ್ರಾಂಚ ಶಕ್ತಯಃ ಸಂಸ್ಥಿತಾ ಸರ್ವತಃ ಪಾರ್ಶ್ವೇ ಮಹಾದೇವ್ಯಾ ಪೃಥಕ್ ಪೃಥಕ್ ಪರಾಯುಧಾಧರ ಸರ್ವೌ ನಾನಾಭೂಷಣ ಭೂಷಿತಾಃ ಮಂದಾರ ಮಾಲಕಲಿತಾ ಮುಕ್ತಾಹಾರ ವಿರಾಜಿತ. ಆ ಮಹಾಲಕ್ಷ್ಮಿ ಬಂದ್ಲಲ್ಲ, ಅದು ವರ್ಣನೆ. ಮಹಾಲಕ್ಷ್ಮಿ ಸುತ್ತ ದಿವ್ಯಾಂಬರ, ದಿವ್ಯಾಭರಣ, ದಿವ್ಯಾಯುಧಧಾರಿಗಳಾಗಿ ಕತ್ತಲ್ಲಿ ಮಂದಾರ ಮಾಲೆಯನ್ನ ಧರಿಸಿ ಮುತ್ತಿನ ಹಾರ ಹಾಕೊಂಡು ರತಿ ಭೂತಿ ಸ್ವದ ಬುದ್ಧಿ ಮತಿ ಕೀರ್ತಿ ಶ್ರುತಿ ಋತಿ ಶ್ರದ್ಧಾ ಮೇಧ ಸ್ವಾದ ಸ್ವಹ ಕ್ಷುಧಾ ನಿದ್ರಾ ದಯಾ ಗತಿ ತುಷ್ಟಿ ಪುಷ್ಟಿ ಕ್ಷಮಾ ಲಜ್ಜಾ ಜುಮ್ಮ ಅನ್ನೋ ಇಷ್ಟು ಜನ ಜೊತೆಲಿ ಕರ್ಕೊಂಡ್ ಬಂದಿರೋಳು ತಾಯಿ ಮಹಾಲಕ್ಷ್ಮಿ. ಬರ್ಬೇಕಾದ್ರೆ ಅವರೆಲ್ಲರೂ ಜೊತೆ ನಾನು ಶ್ರೀ ಮಹಾವಿಷ್ಣುವನ್ನು ಸೇವಿಸ್ತಾ ಅವನ ಹೃದಯದಲ್ಲಿ ಸ್ಥಿರವಾಗಿ ನಿಲ್ತೀನಿ. ಸೃಷ್ಟಿ ಪರಿಪಾಲನಾ ಭಾರವನ್ನ ನಾನು ಅವನ ಜೊತೆ ಹೊರ್ತೀನಿ. ಮೂಲ ಪ್ರಕೃತಿಯಾದ ಮಹಾಮಾಯೆ ದೂರ ಆಗ್ಲಿ ಮಹಾವಿಷ್ಣುವಿನಿಂದ ಅಂತ ತಾಯಿ ಬರ್ತಾಳೆ. ಅಲ್ಲಿ ಬಂದು ಅಲ್ಲಿ ಮತ್ತೆ ಸೇರ್ತಾಳೆ ಮಹಾವಿಷ್ಣುವನ್ನ. ಹಾಗಾಗಿ ನಮ್ಮಲ್ಲೂ ಕೂಡ ಅದಿದೆ ಆ ಮಾಯೆ ಅಂತಕ್ಕಂಥ. ಇಲ್ಲಿ ಯಾರು ಮಹಾಲಕ್ಷ್ಮಿ ಬಂದು ನಮ್ಮನ್ನ ಮಹಾವಿಷ್ಣುವಿನ ತರ ಕರ್ಕೊಂಡು ಹೋಗಲ್ಲ. ನಮಗ್ ನಾವೇ ಎಚ್ಚರ ಆಗ್ಬೇಕು, ನಮಗ್ ನಾವೇ ಜಾಗೃತ ಆಗ್ಬೇಕು ಅನ್ನೋ ವಿಚಾರವನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಧನ್ಯವಾದ. ಮುಂದುವರಿದ ಭಾಗವನ್ನ ಮತ್ತೆ ಮುಂದಿನ ತರಗತಿ ನೋಡೋಣ. ಇವತ್ತು ಜಾಸ್ತಿ 3-4 ಶ್ಲೋಕ ಆಗಿರ್ಬೋದು, ಬಟ್ ಆದ್ರೂ ಕೂಡ ಅಷ್ಟು ಇದೆ ಇನ್ಫಾರ್ಮೇಶನ್. ಮತ್ತೆ ನಾವು ನಾಳೆ ನೋಡೋಣ.